ಎಲ್ರಿಗೂ ನಮಸ್ಕಾರ. ಇದನ್ನು ನಾವು ತೆಲಂಗಾಣ ಟಿ ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತೆ ಅದರಲ್ಲಿರ್ತಕ್ಕಂಥ ಸೈಕಾಲಜಿ ಪ್ರಶ್ನೆಗಳನ್ನು ನೋಡೋಣ. ನಾವು ಈಗಾಗಲೇ ತೆಲಂಗಾಣ 2024-25 ಅಲ್ಲಿ ಕೇಳಿರ್ತಕ್ಕಂಥ ಸೈಕಾಲಜಿ ಪ್ರಶ್ನೆ ಪತ್ರಿಕೆಯ ಸೈಕಾಲಜಿ ಪ್ರಶ್ನೆಗಳನ್ನು ನೋಡಿದ್ದೀವಿ. ಈಗಾಗಲೇ ಆ ವಿಡಿಯೋಗಳು ಕೂಡ ಈ ಒಂದು ಚಾನಲಲ್ಲಿ ಇದೆ, ನೋಡ್ಬೋದು. ತುಂಬ ಇಂಪಾರ್ಟೆಂಟ್ ಇದ್ದಾವೆ. ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗೆ ಇದರಲ್ಲಿ ಸೈಕಾಲಜಿಯಿಂದ ಕನಿಷ್ಠ ಅಂದ್ರೂ ಒಂದು 5-6 ಕ್ವೆಶನ್ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ, 3-4 ವಿಡಿಯೋದಿಂದ ಖಂಡಿತ. ಸೊ ಮೊದಲ ಪ್ರಶ್ನೆ, ಪಟ್ಟಿ ಎದಲ್ಲಿ ಅಭಿವೃದ್ಧಿ ಸಿದ್ಧಾಂತಗಳನ್ನು, ಪಟ್ಟಿ ಬಿದಲ್ಲಿ ಮೂಲಭೂತ ಅಂಶಗಳನ್ನು ಕೊಟ್ಟಿದ್ದಾರೆ, ಹೊಂದಿಸಿ ಬರೆಯಿರಿ ಅಂತ. ಸೊ ಏನಾಗುತ್ತೆ, ಎರಿಕ್ಸನ್ರ ಮಾನಸಿಕ ಸಾಮಾಜಿಕ ಸಿದ್ಧಾಂತ ಅಂತ ಇದು ಅವಲಂಬಿಸಿದೆ ಅಂತ ಇದೆಯಲ್ಲ, ಇದು ಇಲ್ಲಿಗೆ ಸೇರ್ಬೇಕು. ಆ್ಯಕ್ಚುಲಿ ಅದು ಏನು ಅದಿದ್ರ ಪ್ಲೇಸ್ ಇಲ್ಲದೆ ಅದು ಇಲ್ಲಿಗೆ ಬಂದಿರುತ್ತೆ. ಓಕೆ, ಎರಿಕ್ಸನ್ರ ಮಾನಸಿಕ ಸಾಮಾಜಿಕ ಸಿದ್ಧಾಂತ ಅಂತ ಇದೆ. ಯಾವುದು ಇದು ಇಂಪಾರ್ಟೆಂಟ್. ಎರಿಕ್ಸನ್ರ ಮಾನಸಿಕ ಸಾಮಾಜಿಕ ಸಿದ್ಧಾಂತ, ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? A4 ಅಂದರೆ ಇದು. ಮಗುವಿನ ಸಾಮಾಜಿಕ ಪರಿಸರದೊಂದಿಗಿನ ಸಂಬಂಧದ ಫಲಿತಾಂಶವನ್ನು ಅವಲಂಬಿಸಿರುತ್ತದೆ. ಬಿ, ಪಿಯಾಜೆಟಿಯ ಅರಿವಿನ ಬೆಳವಣಿಗೆ ಸಿದ್ಧಾಂತ ಅಂತ ಬರುತ್ತೆ. ಯಾವುದು? ಪಿಯಾಜೆಟಿಯವರ ಅರಿವಿನ ಬೆಳವಣಿಗೆ ಸಿದ್ಧಾಂತ ಅಂತ ಬರುತ್ತೆ. ಅದು ಕಾಂಕ್ರೀಟ್ ಮತ್ತು ಅಮೂರ್ತ ಕಲಿಕೆಗೆ, ಇದು ತಪ್ಪಾಗಿರ್ಬೋದು, ಮೇ ಬಿ ಏನು ಟ್ರಾನ್ಸ್ಲೇಷನ್, ಬಟ್ ಅಮೂರ್ತ ಕಲಿಕೆಗೆ ಇದು ಅವಲಂಬಿಸಿರುತ್ತದೆ. ನೆಕ್ಸ್ಟ್, ಕಾರ್ಲ್ ರೋಜರ್ಸ್ ರವರ ಸ್ವಯಂ ಅಭಿವೃದ್ಧಿ ಸಿದ್ಧಾಂತ ಅಂತ ಬರುತ್ತೆ. ಯಾವುದು? ಕಾರ್ಲ್ ರೋಜರ್ಸ್ ರವರ ಸ್ವಯಂ ಅಭಿವೃದ್ಧಿ ಸಿದ್ಧಾಂತ ಯಾವುದಕ್ಕೆ ಸಂಬಂಧಿಸಿದಂತೆ? ಪ್ರಾಯೋಗಿಕ ಕಲಿಕೆಗೆ ಸಂಬಂಧಿಸಿದೆ. ಇಲ್ಲಿ ವಿವರಣೆ ನೋಡೋಣ, ನಿಮಗೆ ಗೊತ್ತಾಗುತ್ತೆ. ಎರಿಕ್ಸನ್ ಸಿದ್ಧಾಂತ ಯಾವುದು? ಮಾನಸಿಕ ಸಾಮಾಜಿಕ ಸಿದ್ಧಾಂತ. ಇದು ವ್ಯಕ್ತಿಯ ಜೀವನದುದ್ದಕ್ಕೂ ಸಾಮಾಜಿಕ ಪರಸ್ಪರ ಕ್ರಿಯೆ ಮತ್ತು ಸಾಂಸ್ಕೃತಿಕ ಬೇಡಿಕೆಗಳಿಂದ ಉಂಟಾಗುವ ಮಾನಸಿಕ ಸಾಮಾಜಿಕ ಬಿಕ್ಕಟ್ಟುಗಳ ಪರಿಹಾರದ ಮೇಲೆ ಕೇಂದ್ರೀಕರಿಸುತ್ತದೆ. ಹೀಗಾಗಿ ಇದು ಸಾಮಾಜಿಕ ಪರಿಸರದೊಂದಿಗೆ ಸಂಬಂಧ ಫಲಿತಾಂಶವನ್ನು ಅವಲಂಬಿಸಿರುತ್ತದೆ. ಸೆಕೆಂಡ್ ಏನಾಗುತ್ತೆ, ಪಿಯಾಜೆಟ್ ಅರಿವಿನ ಬೆಳವಣಿಗೆ ಸಿದ್ಧಾಂತ ಅಂತ ಬರುತ್ತೆ. ಇದು ಮಗುವು ಜ್ಞಾನವನ್ನು ಹೇಗೆ ನಿರ್ಮಿಸುತ್ತದೆ ಎಂಬುದನ್ನು ವಿವರಿಸುತ್ತದೆ. ಇದು ಮಗು ಜ್ಞಾನವನ್ನು ಹೇಗೆ ನಿರ್ವಹಿಸುತ್ತದೆ ಎಂಬುದನ್ನು ವಿವರಿಸುತ್ತದೆ. ಸಂವೇದಿ ಚಾಲಕ ಹಂತದಿಂದ ಪ್ರಾರಂಭಿಸಿ ಕಾಂಕ್ರೀಟ್ ಮತ್ತು ಅಮೂರ್ತ ಚಾಲನೆಗಳೊಂದಿಗೆ ಅಭಿವೃದ್ಧಿಪಡಿಸುತ್ತದೆ. ಸೊ ಥರ್ಡ್ ಒನ್ ಯಾವುದಾಗುತ್ತೆ? ಕಾರ್ಲ್ ರೋಜರ್ಸ್ ಸ್ವಯಂ ಅಭಿವೃದ್ಧಿ ಸಿದ್ಧಾಂತ ಅಂತ ಬರುತ್ತೆ. ಇದು ಮಾನವತಾವಾದಿ ಸಿದ್ಧಾಂತವಾಗಿದೆ. ಯಾವುದು ಸಿದ್ಧಾಂತ? ಮಾನವತಾವಾದಿ. ಕಾರ್ಲ್ ರೋಜರ್ಸ್ ವೈಯಕ್ತಿಕ ಅನುಭವಗಳು ಮತ್ತು ಸ್ವಯಂ ವಾಸ್ತವೀಕರಣದ ಮೂಲಕ ಕಲಿಕೆ ಮತ್ತು ಬೆಳವಣಿಗೆಗೆ ಒತ್ತು ನೀಡುತ್ತದೆ. ಇದನ್ನು ಪ್ರಾಯೋಗಿಕ ಕಲಿಕೆಯ ಮೂಲಕ ಉತ್ತಮವಾಗಿ ಸಾಧಿಸಬಹುದು. ಓಕೆ, ನೆಕ್ಸ್ಟ್ ಪ್ರಶ್ನೆ, ಬೆಳವಣಿಗೆ, ಅಭಿವೃದ್ಧಿ ಮತ್ತು ಪ್ರಬುದ್ಧತೆಗೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ. ಅಭಿವೃದ್ಧಿ ಎಂದರೆ ಬೆಳವಣಿಗೆ ಮತ್ತು ನಡವಳಿಕೆ ಬದಲಾವಣೆಗಳನ್ನು ಸೂಚಿಸುತ್ತದೆ. ತಪ್ಪಾದ ಹೇಳಿಕೆ ಕರೆಕ್ಟ್, ಇದು ಸರಿ ಇದೆ. ಅಭಿವೃದ್ಧಿ ಅಂದರೆ ಬೆಳವಣಿಗೆ ಮತ್ತು ನಡವಳಿಕೆಯ ಬದಲಾವಣೆಗಳನ್ನು ಸೂಚಿಸುತ್ತದೆ. ಬೆಳವಣಿಗೆಯು ರಚನಾತ್ಮಕ ಮತ್ತು ಮಾನಸಿಕ ಬದಲಾವಣೆಗಳನ್ನು ಸೂಚಿಸುತ್ತದೆ. ಬೆಳವಣಿಗೆಯು ರಚನಾತ್ಮಕ ಮತ್ತು ಮಾನಸಿಕ ಬದಲಾವಣೆಗಳನ್ನು ಸೂಚಿಸುತ್ತದೆ. ಇದೈತಲ್ಲ, ಇದು ತಪ್ಪಾಗುತ್ತೆ. ಯಾಕೆ ತಪ್ಪಾಗುತ್ತೆ ಅಂದರೆ, ಬೆಳವಣಿಗೆಯು ರಚನಾತ್ಮಕ ಮಾನಸಿಕ ಬದಲಾವಣೆಗಳಾಗಲ್ಲ, ಓನ್ಲಿ ರಚನಾತ್ಮಕ ಬದಲಾವಣೆಗಳು ಸೂಚಿಸುತ್ತೆ. ಮಾನಸಿಕ ಅಂತ ಬಂದರೆ ಅಲ್ಲಿ ಅಭಿವೃದ್ಧಿ ಆಗಿರಬೇಕು, ಡೆವಲಪ್ಮೆಂಟ್ ಅಂತಾರಲ್ಲ, ಪಕ್ವತೆ ಆಗಿರಬೇಕು. ನೆಕ್ಸ್ಟು, ಜೈವಿಕ ಮತ್ತು ಪರಿಸರ ಅಂಶಗಳು ಅಭಿವೃದ್ಧಿಯ ಮೇಲೆ ಪ್ರಭಾವ ಬೀಳ್ತವೆ. ಸಾಮಾನ್ಯ ಸುತ್ತಮುತ್ತಲ ಪರಿಸರ ಯಾವ ರೀತಿ ಇರುತ್ತೆ ಆ ರೀತಿ ಆ ಮಗುವಿನ ವ್ಯಕ್ತಿತ್ವ ಬೆಳವಣಿಗೆ ಆಗುತ್ತೆ. ಉದಾಹರಣೆಗೆ ಹೇಳ್ಬೇಕಾದ್ರೆ, ತಂದೆ ತಾಯಿಗಳು ಜಗಳ ಆಡ್ತಾಯಿದ್ರೆ ಆ ಮಗು ಕೂಡ ಮುಂದಿನ ದಿನಗಳ ಜಗಳ ಗಂಟೆ ಆಗುತ್ತೆ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ? ಅವ್ರ ತಂದೆ ತಾಯಿ ಏನು, ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ, ಈ ಥರ ಗಾದೆ ಇದೆಯಲ್ಲ, ಅದು ಯಾಕೆ ಹೇಳ್ತಾರೆ ಅಂದರೆ ಪರಿಸರ. ಓಕೆ, ಪ್ರೌಢತೆ, ಮೆಚುರಿಟಿ
ಜೀವಿಯ ಆನುವಂಶಿಕ ಸಾಮರ್ಥ್ಯದ ಹೊರಹೊಮ್ಮುವಿಕೆಯನ್ನು ಸೂಚಿಸಿದೆ. ಹೌದು, ಏನು ಮಗುವಿನ ವ್ಯಕ್ತಿತ್ವ ರೂಪಿಸುವಲ್ಲಿ ತಂದೆ ತಾಯಿಗಳ ಹೆರಿಡಿಟಿ ಕೂಡ ಪ್ರಮುಖವಾಗಿ ಪಾತ್ರ ವಹಿಸುತ್ತದೆ ಅಂತೇಳಿ ಹಲವಾರು ಪ್ರಯೋಗಗಳ ಮೂಲಕ ಸಾಬೀತಾಗಿದೆ. ಓಕೆ, ಎರಿಕ್ಸನ್ನ ಮನಸ್ಸೇ ಏನಿಸ್ತದ ಒಂದು ನಿಮಿಷ. ಇದು ಸಾಂಸ್ಕೃತಿಕ ಸಾಮಾಜಿಕ ಅಭಿವೃದ್ಧಿ ಸಿದ್ಧಾಂತ ಆಗಬೇಕು. ಎರಿಕ್ಸನ್ ಅನ್ನೋದು ಸಾಂಸ್ಕೃತಿಕ ಸಾಮಾಜಿಕ ಅಭಿವೃದ್ಧಿ ಸಿದ್ಧಾಂತದ ಪ್ರಕಾರ ಏನಾಗುತ್ತೆ, 9ನೇ ತರಗತಿಯ ವಿದ್ಯಾರ್ಥಿ ಈ ಹಂತದಲ್ಲಿ ಬಿಕ್ಕಟ್ಟಿನ ಹಂತದಲ್ಲಿದ್ದಾನೆ ಅಂತ. ಬಿಕ್ಕಟ್ಟಿನ ಯಾವ ಹಂತದಲ್ಲಿದ್ದಾನೆ? 9ನೇ ತರಗತಿ ವಿದ್ಯಾರ್ಥಿ ಅಂದರೆ 9ನೇ ತರಗತಿ ವಿದ್ಯಾರ್ಥಿ ಯಾವ ಹಂತದಲ್ಲಿದ್ದಾನೆ? ಅದು ಸರಿಯಾದ ಉತ್ತರ ಆಗುತ್ತೆ. ಉತ್ತರ ಯಾವುದಾಗುತ್ತೆ? ಪಾತ್ರ ಗುರುತು ಮತ್ತು ಪಾತ್ರ ಗೊಂದಲ ಅಂತ ಬರುತ್ತೆ. ಅದು ಸರಿಯಾದ ಆನ್ಸರ್ ಆಗುತ್ತೆ. ಅದು ಎಕ್ಸ್ಪ್ಲನೇಷನ್ ನೋಡೋಣ. ಏನು ಪಾತ್ರ ಗುರುತು ಮತ್ತು ಪಾತ್ರ ಗೊಂದಲ, ಇದು ಎರಿಕ್ಸನ್ ಸಿದ್ಧಾಂತದ 5ನೇ ಹಂತವಾಗಿದೆ. ಇದು ಸಾಮಾನ್ಯವಾಗಿ ಹದಿಹರೆಯದವರು 12 ರಿಂದ 18 ವರ್ಷ ಒಳಗೊಳ್ಳುತ್ತದೆ. ಹಂತದಲ್ಲಿ ವ್ಯಕ್ತಿಯು ನಾನು ಯಾರು ಎಂಬುದೆಂದು ಮತ್ತೆ ಏನು ಪ್ರಶ್ನಿಸುತ್ತಾನೆ ಮತ್ತು ಸಾಮಾಜಿಕ ಮತ್ತು ವೃತ್ತಿಪರ ಪಾತ್ರಗಳಿಗೆ ಸಂಬಂಧಿಸಿದಂತೆ ತನ್ನ ಅನನ್ಯ ಗುರುತನ್ನು ಕಂಡುಕೊಳ್ಳಲು ಪ್ರಯತ್ನಿಸುತ್ತಾನೆ. 9ನೇ ತರಗತಿ ಈ ವಯಸ್ಸಿನ ಗುಂಪಿನಲ್ಲಿರುವುದರಿಂದ ಈ ಬಿಕ್ಕಟ್ಟನ್ನು ಎದುರಿಸುತ್ತಾನೆ. ನೋಡಿ, ಎರಿಕ್ಸನ್ರ ಸಾಂಸ್ಕೃತಿಕ ಸಾಮಾಜಿಕ ಸಿದ್ಧಾಂತ ಅಭಿವೃದ್ಧಿ ಸಿದ್ಧಾಂತದ ಪ್ರಕಾರ 9ನೇ ತರಗತಿ ಇರ್ತಕ್ಕಂಥ ವಿದ್ಯಾರ್ಥಿ ಏನು ಯಾವ ಒಂದು ಹಂತದ ಬಿಕ್ಕಟ್ಟಿನಲ್ಲಿ ಇರ್ತಾನೆ ಅಂದರೆ ಪಾತ್ರ ಗುರುತು ಅಂದರೆ ನಾನು ಯಾರು, ನಾನು ಏನು ಮಾಡಬೇಕು, ಮತ್ತು ಇದು ಮಾಡೋದ್ರಿಂದ ನನಗೇನಾಗುತ್ತೆ ಅಂತ ಗೊಂದಲ. ನಾನು ಹೌದಾ ಅಲ್ಲ, ನಾನು ಲೀಡರ್ಶಿಪ್ ಮಾಡ್ಬೋದಾ, ಮಾಡಿದ್ರೆ ಏನಾಗುತ್ತೆ, ಅವನಿಗೆ ಗೊಂದಲ ಏನೇನೋ ಇರುತ್ತೆ. ತನ್ನ ಗುರುತನ್ನು ಎಕ್ಸ್ಪೋಸ್ ಮಾಡ್ತಕ್ಕಂಥ ಕೆಲಸನೂ ಅಲ್ಲಿ ಮನಸ್ಸಿನಲ್ಲಿ ಆಗ್ತಾ ಇರುತ್ತೆ. ಕೆಳಗಿನವುಗಳಲ್ಲಿ ಮಕ್ಕಳ ಅಭಿವೃದ್ಧಿಯ ಮೇಲೆ ಪ್ರಭಾವ ಬೀರುವ ಬಾಹ್ಯ ಅಂಶವನ್ನು ಗುರುತಿಸಿ. ಬಾಹ್ಯ ಅಂಶ ಯಾವುದಾಗುತ್ತೆ? ಇದು ಭೌತಿಕ ಪರಿಸರ ಆಗುತ್ತೆ. ಯಾಕೆ ಭೌತಿಕ ಪರಿಸರ ಅಂದರೆ ಬಾಹ್ಯ ಸುತ್ತಮುತ್ತಲಿನ ಪರಿಸರ, ಸುತ್ತಮುತ್ತ ಏನು ಮಾಡ್ತಾರೆ ಅದನ್ನು ಅನುಕರಣೆ ಮಾಡೋದು, ಅದು ಪರಿಣಾಮ ಮಗುವಿನ ಅಭಿವೃದ್ಧಿಯ ಮೇಲೆ ಪ್ರಭಾವ ಬೀರುತ್ತೆ. ಸೊ ಹಾರ್ಮೋನುಗಳಾಗಲ್ಲ, ಹಾರ್ಮೋನು ಹೆರಿಡಿಟಿ ಮೂಲಕ ಬರುತ್ತೆ. ಬುದ್ಧಿಮತ್ತೆ ಇದು ಕೂಡ ಆಗಲ್ಲ, ಇದು ಇನ್ಬಿಲ್ಟ್ ಆಗುತ್ತೆ. ಅಂದರೆ ತಂದೆ ತಾಯಿಗಳದ್ದು ಕೂಡ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಪಾತ್ರ ಇರುತ್ತೆ. ಭಾವನಾತ್ಮಕ ಪ್ರೌಢತೆ ಆಗಲ್ಲ, ಯಾಕಂದರೆ ಭಾವನೆಗಳು ಇದು ಹೊಂದಾಣಿಕೆ ಆಗಲ್ಲ. ಇದು ಬಾಹ್ಯ ಆಗಲ್ಲ, ಇದನ್ನು ಕೂಡ ಆಂತರಿಕ ಆಗುತ್ತೆ. ಭಾವನೆಗಳು ಬಾಹ್ಯ ಹೊರಗಡೆ ಇರಲ್ಲ, ಅಂತರಂಗದಾಗಿರ್ತವೆ. ಬುದ್ಧಿಮತ್ತೆ ಕೂಡ ಒಳಗಡೆ ಯಾರ್ದು ಮನಸ್ಸಿನ ಒಂದು ಸುಪ್ತ ಕಲ್ಪನೆ. ಸೊ ಹಂಗಾಗಿ ಬಾಹ್ಯ ಅಂತ ಕೇಳಿದರೆ ಯಾವುದು? ಬಾಹ್ಯ ಅಂದರೆ ಹೊರಗಿನ ಅಂಶ ಯಾವುದು ಅಂದರೆ ಭೌತಿಕ ಪರಿಸರ. ಭೌತಿಕ ಅಂದರೆ ನಮ್ಮ ಸುತ್ತಮುತ್ತ ಏನು ಕಾಣ್ತೀವಿ ನೋಡು, ಯಾವ ರಿಲೇಟಿವ್ಸ್, ಸಂಬಂಧಿಕರು, ಶಾಲೆ, ಸಮುದಾಯ, ಇದೆಲ್ಲ ಇದೆಯಲ್ಲ, ಇದು ಭೌತಿಕ ಪರಿಸರ ಆಗುತ್ತೆ. ಪ್ರತಿಯೊಬ್ಬ ಕಲಿಯುವವರಿಗೆ ಅವರ ವೈಯಕ್ತಿಕ ಅನುಗುಣವಾಗಿ ಸಮರ್ಪಕ ಕಲಿಕೆಯ ಅನುಭವಗಳನ್ನು ಒದಗಿಸಲು ಶಿಕ್ಷಕರಿಗೆ ಹೆಚ್ಚು ಸಹಾಯಕವಾಗುವ ಅಂಶಗಳನ್ನು ಕೆಳಗೆ ನೀಡಿದವುಗಳಲ್ಲಿ ಗುರುತಿಸಿ. ಓಕೆ, ಅದು ಏನಾಗುತ್ತೆ? ಸರಿಯಾದ ಉತ್ತರ BCD. ಏನು? ಪ್ರತಿಯೊಬ್ಬ ಕಲಿಯುವವರಿಗೆ ಅವರ ವೈಯಕ್ತಿಕತೆಗೆ ಅನುಗುಣವಾಗಿ ಸಮರ್ಪಕ ಕಲಿಕೆಯ ಅನುಭವಗಳನ್ನು ಒದಗಿಸಲು ಶಿಕ್ಷಕರಿಗೆ ಹೆಚ್ಚು ಸಹಾಯಕವಾದ ಅಂಶ. ಇವಾಗ ಒಬ್ಬ ವಿದ್ಯಾರ್ಥಿ ಇದ್ದಾನೆ, ಅವನು ವೈಯಕ್ತಿಕವಾಗಿ ಇಂಡಿವಿಜುವಲಾಗಿ ಅವ್ನು ಕಲಿಸೋಕ್ಕೆ ಅವನು ಇನ್ನೂ ಹೆಚ್ಚಿಗೆ ಕಲಿಯೋಕ್ಕೆ ಅವನಿಗೆ ಯಾವ ಒಂದು ಅಂಶಗಳು ಸಹಾಯಕ ಆಗುತ್ತೆ ಶಿಕ್ಷಕರಿಗೆ ಅಂದರೆ ಗುಂಪು ಮಾಡುವ ಸಾಮರ್ಥ್ಯ. ಗುಂಪು ಚರ್ಚೆ ಮಾಡೋದ್ರಿಂದ ಏನಾಗುತ್ತೆ, ಅವನ ಗುಂಪಿನಲ್ಲಿ ಗೋವಿಂದ ಅಂದ್ಬಿಡ್ತಾರಲ್ಲ, ಅದ್ರಾಗ ಯಾರು ಡಾಮಿನೇಟ್ ಇರ್ತಾರೆ, ಯಾರು ನಾಲೆಜ್ ಇರುತ್ತೆ, ಅವ್ನು ಮಾತ್ರ ಇನ್ನೂ ಅಭಿವೃದ್ಧಿ ಆಗುತ್ತಾನೆ. ಬಟ್ ಎಲ್ಲರೂ ವೈಯಕ್ತಿಕವಾಗಿ ಎಲ್ಲರೂ ಕಲಿಯೋಕ್ಕಾಗಲ್ಲ. ಸೊ ಪಠ್ಯಕ್ರಮವನ್ನು ಹೊಂದಿಸುವುದು. ಓಕೆ, ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಸಂಬಂಧ ವೈಯಕ್ತಿಕವಾಗಿ ಇವನು ಯಾವುದರಲ್ಲಿ ಹಿಂದುಳಿದಾನೆ, ಗಣಿತದಲ್ಲಿ ಎಂಥ ಮಗ್ಗಿ ಬರೆಸಬೇಕು, ಇಲ್ಲ ಅಲ್ಲಿ ಸೂತ್ರ ಕೊಡಬೇಕು, ಈ ಥರ ಬೋಧನಾ ವಿಧಾನಗಳನ್ನು ಹೊಂದಿಸುವುದು. ಬೋಧನಾ ವಿಧಾನಗಳಂದ್ರೆ ಯಾವ ರೀತಿಯಾಗಿ ಟೀಚ್ ಮಾಡಬೇಕು, ಅವನಿಗೇನು ಉಪನ್ಯಾಸ ವಿಧಾನ ಮಾಡಬೇಕಾ, ವಿದ್ಯಾರ್ಥಿ ಕೇಂದ್ರಿತ ಮಾಡಬೇಕಾ, ಶಿಕ್ಷಕ ಕೇಂದ್ರಿತ ಮಾಡಬೇಕಾ, ಇನ್ನು ಆಟದ ಮೂಲಕ ಕಲಿಸ್ಬೇಕಾ, ಪಾಠದ ಮೂಲಕ, ಈ ಥರ ಬೋಧನಾ ವಿಧಾನಗಳು ಆ ವಿದ್ಯಾರ್ಥಿಗೆ ತಕ್ಕಂಗೆ ಹೊಂದಿಸಬೇಕು. ವ್ಯಕ್ತಿಯ ಸಾಮರ್ಥ್ಯಗಳ ಸರಿಯಾದ ಜ್ಞಾನ ಅಂದರೆ ಆ ವಿದ್ಯಾರ್ಥಿಯ ಸಾಮರ್ಥ್ಯ ಫಸ್ಟ್ ಅರಿವಿರಬೇಕು ಶಿಕ್ಷಕನಿಗೆ. ನಾ ಹೇಳ್ತಕ್ಕಂಥ ಪಾಠವನ್ನು ಕೇಳಿಕೊಂಡು ಆ ವಿದ್ಯಾರ್ಥಿ ಅರಿವಿಸಿಕೊಳ್ತಕ್ಕಂಥ ಸಾಮರ್ಥ್ಯ ಇದೆಯಾ ಅನ್ನೋದನ್ನು ಆ ವಿದ್ಯಾರ್ಥಿಯ ಬಗ್ಗೆ ಶಿಕ್ಷಕರು ತಿಳಿದುಕೊಳ್ಬೇಕಾಗುತ್ತೆ. ಓಕೆ, ಸೊ ಸರಿಯಾದ ಆನ್ಸರ್ BCD ಮಾತ್ರ.
ಓಕೆ, ನಮ್ಮ ಮೇಲಿರೋದಿರುತ್ತೆ ಎಲ್ಲನೂ ಇದರಲ್ಲಿದೆ. ಸುಧಾ 12 ವರ್ಷದ ಹುಡುಗಿ. ಓಕೆ, ಇಂಟರ್ಮೀಡಿಯೇಟ್ ಪರೀಕ್ಷೆಯಲ್ಲಿ ಎ ಗ್ರೇಡ್ನೊಂದಿಗೆ ಉತ್ತೀರ್ಣರಾಗಿದ್ದಾಳೆ. ಇದು ಅವಳ ಏನನ್ನು ಪ್ರತಿಬಿಂಬಿಸುತ್ತದೆ? ನೋಡಿ, ಈ ಥರ ಪ್ರಶ್ನೆಗಳು ಇತ್ತೀಚೆಗೆ ಜಾಸ್ತಿ ಕೇಳ್ತಾರೆ. ನೋಡಿ, 12ನೇ ತರಗತಿ ಹುಡುಗಿ ಇಂಟರ್ಮೀಡಿಯೇಟ್ ಅಂದರೆ PUC ಫಸ್ಟ್ ಆಗಿರ್ಬೋದು, PUC ಸೆಕೆಂಡ್ ಇಯರ್, ಬೋತ್ ಆರ್ ಇಂಟರ್ಮೀಡಿಯೇಟ್ ಅಂತ ಕರೀತಾರೆ. ಅಂದರೆ 12 ವರ್ಷದ ಹುಡುಗಿ PUC ಎಕ್ಸಾಮನ್ನು ಪಾಸ್ ಆಗಕ್ಕೆ ಸಾಧ್ಯನಾ? ಪಾಸ್ ಆಗ್ತಾರೆ. ಪಾಸ್ ಆಗಿದ್ದಾಳೆ ಅಂದರೆ ಅದು ಅವ್ಳಿಗೇನು, ಅವಳ ಸಾಮರ್ಥ್ಯ ಯಾವ ರೀತಿ ಇದೆ ಅಂದರೆ, ಕಾಲಾನುಕ್ರಮದ ವಯಸ್ಸು ಮಾನಸಿಕ ವಯಸ್ಸಿಗಿಂತ ಹೆಚ್ಚಾಗಿರುತ್ತದೆ. ಇದು ತಪ್ಪು. ಮಾನಸಿಕ ವಯಸ್ಸು ಕಾಲಾನುಕ್ರಮದ ವಯಸ್ಸಿಗಿಂತ ಕಡಿಮೆ. ಮಾನಸಿಕ ವಯಸ್ಸು ಕಾಲಾನುಕ್ರಮದ ವಯಸ್ಸಿಗಿಂತ ಕಡಿಮೆ ಇರಲ್ಲ. ತಪ್ಪು. ಸೊ ಸರಿಯಾದ ಉತ್ತರ ಯಾವುದಾಗುತ್ತೆ? 3ನೇದಾಗುತ್ತೆ. ಯಾವುದು? ಮಾನಸಿಕ ವಯಸ್ಸು ಕಾಲಾನುಕ್ರಮದ ವಯಸ್ಸಿಗಿಂತ ಹೆಚ್ಚಾಗಿರುತ್ತದೆ. ಹಿಂಗಂದ್ರೆ ಏನಂದರೆ, ನಮ್ಗೆ ನಿಜವಾದ ವಯಸ್ಸು 12 ಅಂದರೆ 12 ವಯಸ್ಸಿದ್ದಾಗ ಎಷ್ಟನೇ ತರಗತಿ ಇರಬೇಕು ಅವನು? 6ನೇ ತರಗತಿಯಲ್ಲಿ. 7 ಅಬಾಬ್ ಅಂದರೆ 7ನೇ ತರಗತಿ ಇರ್ಬೋದು. ಆದರೆ ಅವನು 12ನೇ ವಯಸ್ಸಿನಲ್ಲಿ 12ನೇ ತರಗತಿ ಪುಸ್ತಕಗಳನ್ನು ಓದಿ ಅರಿಸ್ಕೊಳ್ತಾನೆ ಅಂದರೆ ನಿಜವಾದ ವಯಸ್ಸಿನಲ್ಲಿರ್ತಕ್ಕಂಥ ಏನು ಅಭ್ಯಾಸ ಮಾಡಬೇಕು ಅದಕ್ಕಿಂತ ಹೆಚ್ಚಿನ ವಯಸ್ಸಿನವ್ರು ಏನು ಅಭ್ಯಾಸ ಮಾಡ್ತಾರೋ ಅದನ್ನು ಅಭ್ಯಾಸ ಮಾಡಿ ಅರಿಗಿಸ್ಕೊಳ್ತಕ್ಕಂಥ ಶಕ್ತಿ ಯಾವ ವಿದ್ಯಾರ್ಥಿಗಿರುತ್ತೆ ಅವನಿಗೆ ಮಾನಸಿಕ ವಯಸ್ಸು ಜಾಸ್ತಿ. ಅಂದರೆ ಅವನು ಮಾನಸಿಕವಾಗಿ ಸ್ಟೇಬಲ್ ಇದ್ದಾನೆ, ಬುದ್ಧಿವಂತ ಇದ್ದಾನೆ, ಸೃಜನಶೀಲ ಇದ್ದಾನೆ, ಈ ಥರ. ಒಂದು ವೇಳೆ 12 PUC ಹುಡುಗ 6ನೇ ತರಗತಿ 8ನೇ ತರಗತಿ ಪುಸ್ತಕ ಓದಿ ಅದ್ರಾಗ ಇರ್ತಕ್ಕಂಥ ವಿಷಯನ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂದರೆ ಅವನಿಗೆ ಮಾನಸಿಕ ವಯಸ್ಸು ಅಂದರೆ ಕಾಲಾನುಕ್ರಮದ ವಯಸ್ಸಿಗಿಂತ ಮಾನಸಿಕ ವಯಸ್ಸು ಕಡಿಮೆ ಇದೆ ಅಂತ ಅರ್ಥ. ಓಕೆ, ರೈಟ್. ಓಕೆ, ಸೃಜನಾತ್ಮಕ ಚಿಂತನೆಯ ಹಂತಗಳ ಸರಿಯಾದ ಕ್ರಮಗಳನ್ನು ಗುರುತಿಸಿ. ಯಾವ ಹಂತ ಆಗುತ್ತೆ? ಸಿದ್ಧತೆ, ಪರಿಶೀಲನೆ, ಕಾವು, ಜ್ಞಾನೋದಯ. ಸಿದ್ಧತೆ, ಪರಿಶೀಲನೆ ಆಗಲ್ಲ. ಓಕೆ, ಸಿದ್ಧತೆ, ಕಾವು, ಜ್ಞಾನೋದಯ ಇದು ಆಗಲ್ಲ. ಪರಿಶೀಲನೆ, ಸಿದ್ಧತೆ ಇದು ಆಗಲ್ಲ. ನೆಕ್ಸ್ಟ್ ಸಿದ್ಧತೆ, ಜ್ಞಾನೋದಯ, ಇದೂ ಆಗಲ್ಲ. ಅಂದರೆ ಯಾವುದು? ಸಿದ್ಧತೆ, ಕಾವು, ಜ್ಞಾನೋದಯ, ಪರಿಶೀಲನೆ. ಇದಾಗುತ್ತೆ, 2ನೇದಾಗುತ್ತೆ. ಅದು ಸೃಜನಾತ್ಮಕ ಚಿಂತನೆಯ ಸರಿಯಾದ ಹಂತಗಳು ಯಾವುದಂದರೆ, ಫಸ್ಟಿಗೆ ಪ್ರಿಪ್ರೇಷನ್, ಸಿದ್ಧತೆ ಯಾವುದೇ ಒಂದು ಇದ್ದರೆ. ಎಕ್ಸ್ಪ್ಲೇಷನ್ ಇದೆಯಾ? ಎಸ್, ಎಕ್ಸ್ಪ್ಲೇಷನ್ ನೋಡೋಣ. ಈ 4 ಹಂತಗಳಲ್ಲಿ ಸೃಜನಾತ್ಮಕ ಚಿಂತನೆ ಪ್ರಕ್ರಿಯೆ ನಡೀತದೆ. ಸೃಜನಾತ್ಮಕ ವ್ಯಕ್ತಿಗಳು, ಸೃಜನಾತ್ಮಕ ವಿದ್ಯಾರ್ಥಿಗಳು ಅಂದರೆ ಯಾರು ಅಂದರೆ ಅವರು ಡಿಫ್ರೆಂಟಾಗಿ ಥಿಂಕ್ ಮಾಡ್ತಾರೆ. ಏನೋ ಈರುಳ್ಳಿನ ಹಿಂಗೆ ಕಾಮನ್ ಆಗಿ 2 ಭಾಗ ಮಾಡಿಬಿಟ್ಟು ಹಿಂಗೆ ಅದು ಹಿಂಗೆ ಕಟ್ಬಿಡ್ಕೊ, ರೌಂಡ್ ಕಟ್ ಮಾಡ್ಬೋದಲ್ಲ. ಚಪಾತಿನ ರೌಂಡೇ ಯಾಕೆ ಮಾಡಬೇಕು? ಶೇಪ್ ಟೈಪು ಮಾಡ್ಬೋದಲ್ಲ, V² ಮಾಡ್ಬೇಕಲ್ಲ. ಅದು ಥಿಂಕ್ ಆ ಥರ ಮಾಡೋದ್ರಿಂದ ಏನು ಸಮಸ್ಯೆ ಇದೆ? ಸಮಸ್ಯೆ ಇಲ್ಲ. ಅದು ಒಂದು ಉತ್ತಮ ಅಲ್ಲ, ಡಿಫ್ರೆಂಟ್ ಸ್ಟೈಲ್, ಈ ಥರ ಥಿಂಕ್ ಮಾಡೋದು. ಓಕೆ, ಇವಾಗ ಯಾವುದೋ ಇಲ್ಲೋ ಪ್ಯಾಂಟ್ ಹರಿದೋಗಿರುತ್ತೆ, ಪ್ಯಾಂಟನ್ನು ಹರಿದೋಗಿರೋದನ್ನು ಅಯ್ಯೋ ಹರಿದೋಯ್ತಲ್ಲ ಅಂತ ಆ ಸೃಜನಾತ್ಮಕ ವ್ಯಕ್ತಿ ಥಿಂಕ್ ಮಾಡಲ್ಲ. ಯಾಕಂದರೆ ದಿಸ್ ಈಸ್ ಒನ್ ಆಫ್ ದಟ್ ಸ್ಟೈಲ್ ಅಂತಾರೆ ಬಿಲ್ಡಪ್. ಮತ್ತು ಸ್ಟೈಲ್ ಥರ ಚಿಂತೆ ಮಾಡ್ತಾನೆ, ಅದರಲ್ಲಿ ಅದನ್ನೇ ಒಂದು ಫ್ಯಾಷನಬಲ್ ಆಗಿ ಕನ್ವರ್ಟ್ ಮಾಡ್ತಾನೆ. ಅದು ಸೃಜನಶೀಲ ವ್ಯಕ್ತಿಯ ಚಿಂತನೆಗಳು. ಸೊ ಅಂಥ ವ್ಯಕ್ತಿಗಳು ಫಸ್ಟಿಗೆ ಏನಾಗುತ್ತೆ? ಸಿದ್ಧತೆಯನ್ನು ಮಾಡ್ಕೊಳ್ಳೋದು. ಸಿದ್ಧತೆ ಅಂತ ಬರುತ್ತೆ ಪ್ರಥಮ ಅಂತ. ಸಿದ್ಧತೆ, ಸಮಸ್ಯೆಯನ್ನು ಗುರುತಿಸುವುದು, ಮಾಹಿತಿ ಸಂಗ್ರಹಿಸುವುದು ಮತ್ತು ಅದರ ಬಗ್ಗೆ ಸಕ್ರಿಯವಾಗಿ ಯೋಚನೆ ಮಾಡೋದು. ಓಕೆ, ಕಾವು ಅಂದರೆ ಸಮಸ್ಯೆಯಿಂದ ದೂರವಿರುವುದು, ಉಪಪ್ರಜ್ಞೆ ಮನಸ್ಸಲ್ಲಿ ಪರಿಹಾರವು ರೂಪುಗೊಳ್ಳಲು ಅವಕಾಶ ನೀಡೋದು. ಅಂದರೆ ಒಂದು ಸಿದ್ಧತೆ ಅಂದರೆ ಒಂದು ಸಮಸ್ಯೆನ ಗುರುತಿಸಿದ ನಂತರ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿ ಸೂಕ್ತ ಮಾಡಿ ಕಳಿಸಿ ಅದು ಅಲ್ಲಿ ಪರಿಹಾರಕ್ಕೋಸ್ಕರ ಅಲ್ಲಿ ಇನ್ಬಿಲ್ಟ್ ಥಿಂಕಿಂಗ್ ನಡೀತಾ ಇರುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ? ಜ್ಞಾನ. ಅಲ್ಲಿ ಮೈಂಡಲ್ಲಿ ಹೋಗಿ ಇನ್ಬಿಲ್ಟ್ ಥಿಂಕಿಂಗ್ ಆಗಿರ್ತಾರೆ, ಯಾವಾಗೋ ಒಂದ್ಸರಿ ಸಡನ್ಲಿ ಫ್ಲ್ಯಾಶ್ ಆಗಿಬಿಡುತ್ತೆ. ಇದಕ್ಕಿಂತ ಪರಿಹಾರ ಒಳ್ಳೆಯದು, ಎಸ್ ಇದೇ ಪರಿಹಾರ ಅನ್ನೋದು. ಮತ್ತು ಅದಕ್ಕೆ ಪರಿಶೀಲನೆ, ಅದು ಪರಿಹಾರ ಸರಿ ಇದೆಯಾ ತಪ್ಪಿದೆಯಾ, ಇದು ಹೊಂದಾಣಿಕೆ ಆಗುತ್ತಾ ಇಲ್ವಂತೆ ಮತ್ತೇನಾದ್ರು ಪರಿಶೀಲನೆ ಮಾಡೋದು. ನಿಮ್ಗೆ ಆಲ್ಮೋಸ್ಟು ಈ ಜ್ಞಾನೋದಯ ಎಂಬುದು ಇದ್ದಕ್ಕಿದ್ದಂತೆ ಕಾಮನ್ ಆಗಿ ಬಂದಿರುತ್ತೆ. ನನಗೆ ಇಷ್ಟು ಈಜಿ ಐತೆ ನೋಡಿ, ಸಡನ್ಲಿ ಹೊಳಿತು ನೋಡಿದ್ದು ಅಂತೀರ ಟೈಮ್, ಎಲ್ಲರಿಗೂ ಅನುಭವಕ್ಕೆ ಬಂದಿರುತ್ತೆ. ಸೊ ಸರಿಯಾದ ಹಂತಗಳು ಸಿದ್ಧತೆ, ಕಾವು, ಜ್ಞಾನೋದಯ ಮತ್ತು ಪರಿಶೀಲನೆ. ಓಕೆ, ರೈಟ್. ಕೆಳಗಿನವುಗಳಲ್ಲಿ ಒಂದು ಪ್ರಾಥಮಿಕ ಪ್ರಬಲತೆಗೆ
ಉದಾಹರಣೆಯಾಗಿರುವುದಿಲ್ಲ. ಇದು ಈ ಥರ ಪ್ರಶ್ನೆಗಳನ್ನು ಸ್ವಲ್ಪ ಒತ್ತಿ ಓದಿ. ಒಂದು ಪ್ರಾಥಮಿಕ ಪ್ರಬಲತೆಗೆ ಉದಾಹರಣೆಯಾಗಿರುವುದಿಲ್ಲ ಅಂದರೆ ಪ್ರಶಂಸೆ ಆಗುತ್ತೆ. ಯಾಕೆ ಆಗುತ್ತೆ ಅಂತೇಳಿ, ಬೇಸಿಕ್ ನೀಡ್ಸ್ ಅಂದರೆ ಮನುಷ್ಯ ಬದುಕೋದಕ್ಕೆ ಏನು ಬೇಕು ಅದು ಬೇಸಿಕ್ ನೀಡ್ಸ್. ಪ್ರಾಥಮಿಕ ಪ್ರಬಲತೆ ಪ್ರಾಥಮಿಕ ಮೂಲಭೂತ ಸೌಕರ್ಯಗಳಂತಾರಲ್ಲ, ಮೂಲಭೂತ ಅವಶ್ಯಕತೆ, ಸೌಕರ್ಯ ಅಲ್ಲ, ಮೂಲಭೂತ ಅವಶ್ಯಕತೆಗಳು. ಮೂಲಭೂತ ಅವಶ್ಯಕತೆಗಳಂದರೆ ಫಸ್ಟ್ ಮನುಷ್ಯ ಬದುಕಕ್ಕೆ ಏನು ಬೇಕು? ಆಹಾರ ಬೇಕೇ ಬೇಕು. ಗಾಳಿ, ನೀರು, ಆಹಾರ, ನಿದ್ರೆ, ಇವು ಇಷ್ಟು ಬೇಕೇ ಬೇಕು. ಅವು ಆ ನಂತರ ಮೂಲಭೂತ ಸೌಕರ್ಯಗಳು ಬರ್ತವೆ. ಮೂಲಭೂತ ಅವಶ್ಯಕತೆ ಆದ ನಂತರ ಮೂಲಭೂತ ಸೌಕರ್ಯಗಳು ಬರ್ತವೆ. ಮೂಲಭೂತ ಸೌಕರ್ಯಗಳಂದರೆ ಅವ್ನಿಗಿರೋಕ್ಕೆ ವಸತಿ, ಅವ್ನಿಗೆ ಹಾಕೋಕೆ ಬಟ್ಟೆ, ಈ ಥರ ಬೇಸಿಕ್ ನೀಡ್ಸ್ ಬರ್ತಾವೆ ಅಲ್ಲೇನು. ಸೊ ಇದು ಪ್ರಾಥಮಿಕ. ಇದು ಆಹಾರ ಬೇಕೇ ಬೇಕು ಪ್ರತಿಯೊಬ್ಬ ಮನುಷ್ಯ ಬದುಕಕ್ಕೆ. ನಿದ್ರೆ, ನೀರು. ಪ್ರಶಂಸೆ, ಭಿಕ್ಷುಕನಿಗೆ ಯಾರು ಪ್ರಶಂಸೆ ಮಾಡ್ತಾರೆ? ಯಾರಮ್ಮ ನೀವು ಒಳ್ಳೆ ಚೆನ್ನಾಗಿ ಭಿಕ್ಷೆ ಬೇಡ್ತಿ ಮರ, ಇನ್ನು ಸ್ವಲ್ಪ ತೊಗೊಂತ ಏನೋ ಕೊಡ್ತಾರೆ, ಹೋಗೋ ಮರ ಮುಂದಕ್ಕೆ ಹೋಗಂತಾರೆ. ಪ್ರಶಂಸೆ ಬೇಕಾಗಿಲ್ಲ ಅವನಿಗೆ. ಯಾಕಂದರೆ ಭಿಕ್ಷಕ ತನ್ನ ಹೊಟ್ಟೆಪಾಡಿಗಾಗಿ ತಾನು ಬದುಕಬೇಕು ಅನ್ನೋ ಪ್ರಾಥಮಿಕ ಅಂದರೆ ಮೂಲಭೂತ ನೀಡಿಗಾಗಿ ಅವನು ಭಿಕ್ಷೆ ಬೇಡ್ತಿರ್ತಾನೆ. ಸೊ ಇವಾಗ ಭಿಕ್ಷೆ ಬೇಡೋದೆಲ್ಲ ಮೂಲಭೂತ ನೀಡಿಗಾಗೆಲ್ಲ ಗಳಿಕೆಗಾಗಿ ಆಗಿದೆ. ಓಕೆ, ಸರಿಯಾದ ಉತ್ತರ ಪ್ರಶಂಸೆ ಆಗುತ್ತೆ. ಒಬ್ಬ ಶಿಕ್ಷಕರಾಗಿ ನಿಮ್ಮ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ನಿರ್ಣಯಿಸಲು ನೀವು ಯಾವ ಪರೀಕ್ಷೆನ ಬಳಸ್ತೀರಿ? ವಿದ್ಯಾರ್ಥಿ ಪರೀಕ್ಷೆ. ಸೊ ಅದು ಯಾವ ಪರೀಕ್ಷೆ ಅಂದರೆ ಬೆರಳು ನೈಪುಣ್ಯ ಪರೀಕ್ಷೆಗಳು ಅಂತ ಬರ್ತದೆ. ಜಾಸ್ತಿ ಸರಿ ಕೇಳ್ಯಾನ. ಸೃಜನಶೀಲ ವ್ಯಕ್ತಿಗೆ ಮತ್ತು ಬುದ್ಧಿವಂತ ವ್ಯಕ್ತಿಗಿರ್ತಕ್ಕಂಥ ಡಿಫ್ರೆನ್ಸ್ ಟೆಸ್ಟ್ಗಳಲ್ಲಿ ಇದನ್ನ ಕೊಟ್ಬಿಟ್ಟು ಫಿಂಗರ್ ಟಿಪ್ಸ್ ಕೈ ಬೆರಳುಗಳ ಚಳಕ ಅಂತ ಬಂದಿತ್ತು ಫಸ್ಟ್ನೇ ಟಿ ಟಿ ಕರ್ನಾಟಕದ ಫಸ್ಟ್ ಟೈಮ್ ಟಿ ಟಿ ಕರೆದ್ರಲ್ಲ, ಈ ಒಂದು ಆಪ್ಷನ್ಸ್ ಇತ್ತು, ಅದೇ ಆನ್ಸರ್ ಆಗಿತ್ತು ನೋಡ್ರಿ ಬೇಕಿದ್ರೆ. ಫಸ್ಟ್ ಏನಂದರೆ ಭಾವನಾತ್ಮಕ ಮೆಚ್ಚುಗೆ ಪರೀಕ್ಷೆ ಅಲ್ಲ, ಆರ್ಮಿ ಆಲ್ಫಾ ಪರೀಕ್ಷೆ ಅಲ್ಲ, ಇದು ಗುಂಪು ಪರೀಕ್ಷೆ ಅಂತ ಬರ್ತದೆ ಇದು. ಓಕೆ, ಇಲ್ಲಿ ಎಕ್ಸ್ಪ್ಲೇನ್ ಇದೆ, ಸ್ವಲ್ಪ ನೋಡೋಣ. ಏನು ಒಬ್ಬ ಶಿಕ್ಷಕರ ವಿದ್ಯಾರ್ಥಿಯ ಸಾಮರ್ಥ್ಯವನ್ನು ನಿರ್ಣಯಿಸಲು ಯಾವ ಪರೀಕ್ಷೆ? ಬೆರಳು ನೈಪುಣ್ಯ ಪರೀಕ್ಷೆ. ಇದು ಬೆರಳು ನೈಪುಣ್ಯ ಪರೀಕ್ಷೆ ಅಂದ ತಕ್ಷಣ ನಮ್ಮಲ್ಲಿ ಏನಾಗುತ್ತೆ, ಇದಲ್ಲ ಆಗಿರ್ಲಿಕ್ಕಿಲ್ಲ ಬಿಡು, ಇದು ಯಾವುದು ಆರ್ಮಿ ಆಲ್ಫಾ ಇರ್ಬೋದು, ರಾಬೆನ್ಸ್ ಈ ಥರ ಬೇಡ. ಬೆರಳು ನೈಪುಣ್ಯ ಪರೀಕ್ಷೆ 100%. ಇದರಲ್ಲಿ ಏನಾಗುತ್ತೆ ಅಂದರೆ ಇವು ಯಾಂತ್ರಿಕ ಸಾಮರ್ಥ್ಯದ ಪರೀಕ್ಷೆಗಳ ಭಾಗಗಳಾಗಿವೆ. ಪರೀಕ್ಷೆಗಳು ಬೆರಳುಗಳು ಮತ್ತು ಕೈಗಳ ಸೂಕ್ಷ್ಮವಾದ ನಿಖರವಾದ ಚಲನೆಗಳು ಎಷ್ಟು ಚೆನ್ನಾಗಿ ಮಾಡಲು ಸಾಧ್ಯ ಎಂದು ಅಳೆಯುತ್ತದೆ. ಇವು ನಿರ್ದಿಷ್ಟ ವೃತ್ತಿಗಳಲ್ಲಿ ಗಡಿಯಾರ ರಿಪೇರಿ, ದಂತವೈದ್ಯಕೀಯ ಇತರೆ ವಿಭಾಗಗಳಲ್ಲಿ ಯಶಸ್ಸನ್ನು ವಹಿಸಲು ಉಪಯುಕ್ತ ಆಯಿತು. ಇತರೆ ಪರೀಕ್ಷೆಗಳಿದಾವಲ್ಲ, TAT ಒಂದು ವ್ಯಕ್ತಿತ್ವ ಪರೀಕ್ಷೆ. TAT ಅಂದರೆ ಥರ್ಮ್ಯಾಟಿಕ್ ಅಪ್ರಿಷಿಯೇಷನ್ ಟೆಸ್ಟ್. ಅದು ಯಾವುದು ಒಂದು ವ್ಯಕ್ತಿತ್ವ ಪರೀಕ್ಷೆ. ಓಕೆ, ಇದು ಈ ಥರ ಕೇಳ್ಬೋದು. ಆರ್ಮಿ ಆಲ್ಫಾ ಇದೆಯಲ್ಲ, ಇದು ಒಂದು ಗುಂಪು ಬುದ್ಧಿಮತ್ತೆ ಪರೀಕ್ಷೆ. ಓಕೆ, ರಾವೆನ್ಸ್ ಮಾತೃಕೆಗಳು ಬುದ್ಧಿಮತ್ತೆ ಮತ್ತು ತಾರ್ಕಿಕ ಸಾಮರ್ಥ್ಯ ಕುರಿತು ಪರೀಕ್ಷೆ ಮಾಡುತ್ತೆ. ಓಕೆ, ನೆಕ್ಸ್ಟ್, ಶಾಲಾ ಮುಖ್ಯೋಪಾಧ್ಯಾಯರ ಯಾವ ವರ್ತನೆಯ ಲಕ್ಷಣವು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಲ್ಲಿ ದುರ್ಹೊಂದಾಣಿಕೆ, ಟೀಕೆ ಮತ್ತು ಅಸಮಾಧಾನಕ್ಕೆ ಕಾರಣವಾಗುತ್ತದೆ ಅಂತಿದೆ. ಓಕೆ, ಅಸಮಾಧಾನಕ್ಕೆ ಕಾರಣ ಆಗುತ್ತೆ ಅಂದರೆ ಅಧಿಕಾರಶಾಹಿ ನಾಯಕತ್ವ. ಕಾಮನ್ ಆಗಿ ಸಾಮಾಜಿಕ ಹೊಂದಿಕೊಳ್ಳುವಿಕೆ ಮತ್ತು ಪ್ರಬುದ್ಧತೆ. ಈ ಪ್ರಬುದ್ಧತೆ ಇತ್ತಂದರೆ ಎಲ್ಲರ ಜೊತೆ ಹೊಂದಾಣಿಕೆ ಆಗುತ್ತಾನೆ. ಸಾಮಾಜಿಕ ಹೊಂದಿಕೊಳ್ಳುವಿಕೆದಂದರೆ ನಾನು ಇತರರಂತೆ, ಸಮಾಜದಲ್ಲಿರೋ ವ್ಯಕ್ತಿಗಳು ನನ್ನಂತೆ ಸಮಾಜದಲ್ಲಿರೋ ವ್ಯಕ್ತಿಗಳು. ಇಷ್ಟೇ ಸಿಂಪಲ್ ಥಿಂಕಿಂಗಲ್ಲಿ. ಭಾಗವಹಿಸಿಕೆ ಮತ್ತು ನಾಯಕತ್ವ. ಲೀಡರ್ಶಿಪ್ ಇತ್ತಂದರೆ ಆ ಒಂದು ಟೀಮಿಗೆ ಒಳ್ಳೆಯದನ್ನು ಬಯಸ್ತಾನೆ, ತನಗೋಸ್ಕರ ಅಲ್ಲ. ಓಕೆ, ಅಧಿಕಾರಶಾಹಿ ನಾಯಕತ್ವ ಅಂದರೆ ಹಿಟ್ಲರ್ ಇದನ್ನಲ್ಲ, ಅದು ಅಧಿಕಾರಶಾಹಿ ನಾಯಕತ್ವ ಆಗುತ್ತೆ. ಅಂದರೆ ನಾನು ಹೇಳಿದ್ದೆ ಫೈನಲ್, ಐ ಡೋಂಟ್ ಕೇರ್ ಅಬೌಟ್, ನೀ ಯಾರು ಕೇಳೋಕೋಬೇಡ, ನಾನು ಹೇಳಿದ್ದೆ ಅಷ್ಟೇ ಮಾಡಿ, ಅದು ಅಧಿಕಾರಶಾಹಿ ಆಗುತ್ತೆ. ಆತ್ಮವಿಶ್ವಾಸ ಮತ್ತು ಸಕಾರಾತ್ಮಕ ವಿಧಾನ, ಇದು ಕೂಡ ಒಂದು ಪ್ರಜಾಪ್ರಭುತ್ವ ವಿಧಾನ ಥರ ಇದೆ. ಓಕೆ, ಸೊ ಅವನು ಶಾಲಾ ಮುಖ್ಯೋಪಾಧ್ಯಾಯ ಯಾವ ವರ್ತನೆ ವಿದ್ಯಾರ್ಥಿ ಮತ್ತು ಶಿಕ್ಷಕರಲ್ಲಿ ಹೊಂದಾಣಿಕೆಗೆ ಕಷ್ಟ ಆಗುತ್ತೆ ಅಂದರೆ ಅವರ ಅಧಿಕಾರಶಾಹಿ. ಓಕೆ, ನಾವು ಕಾಮನ್ ಆಗಿ ಕಾಲೇಜ್ ಇದ್ದಾಗ ಹಿಟ್ಲರ್ ಬಂದು ಅಂತ ಅಡ್ಡ ಹೆಸರಲ್ಲಿ ಇಟ್ಟಿರ್ತೀವಲ್ಲ, ಯಾಕಂದ್ರೆ ಅವರು ತುಂಬ ಸಿಟ್ಟಿನವ್ರು ಇರ್ತಾರೆ, ತುಂಬ ಬೈತಾರೆ, ಅವ್ರು ಹೇಳಿದ್ದೆ ಫೈನಲ್, ಈ ಥರ ನಾವು ಇರ್ತದಲ್ಲ, ಅದೇ ಇದು.
ಆಕ್ರಮಣಶೀಲತೆ, ಆತಂಕ, ನಾಚಿಕೆ, ಧರ್ಮದ ಕೋಪ ಮತ್ತು ಕಳಪೆ ಶೈಕ್ಷಣಿಕ ಪ್ರದರ್ಶನದಂಥ ಸಮಸ್ಯೆಗಳನ್ನು ಎದುರಿಸುತ್ತಿರುವ ವಿದ್ಯಾರ್ಥಿಯನ್ನು ಅರ್ಥ ಮಾಡಿಕೊಳ್ಳಲು ಹೆಚ್ಚು ಸೂಕ್ತವಾದ ವಿಧಾನ ಯಾವುದು ಅಂದರೆ ಪ್ರಕರಣ ಅಧ್ಯಯನ. ಪ್ರಕರಣ ಅಧ್ಯಯನ ಅಂದರೆ ಕೇಸ್ ಸ್ಟಡಿ. ಸಾಮಾನ್ಯವಾಗಿ ಪ್ರಕರಣ ಅಧ್ಯಯನ ಇನ್ನೊಂದು ಹೆಸರು ವ್ಯಕ್ತಿ ಅಧ್ಯಯನ. ಯಾವುದು ಬರುತ್ತೆ? ವ್ಯಕ್ತಿ ಅಧ್ಯಯನ ಅಂತ ಬರುತ್ತೆ. ವ್ಯಕ್ತಿ ಅಧ್ಯಯನ ಅಂತ ಬರುತ್ತೆ. ಓಕೆ, ಏನು ಪ್ರಶ್ನೆ ನೋಡಿ. ಆಕ್ರಮಣಶೀಲತೆ, ಆತಂಕ, ನಾಚಿಕೆ ಇದೆ, ಮನೋಧರ್ಮದಲ್ಲಿ ಕೋಪ ಇದೆ, ಅಂದರೆ ಮನಸ್ಸಿನಲ್ಲಿ ಕೋಪ ಇದೆ, ಕಳಪೆ, ಓದೋಕ್ಕಾಗ್ತಾ ಇಲ್ಲ, ಅವನು ಹಲವಾರು ಸಮಸ್ಯೆಗಳಿದ್ದಾವೆ. ಅವನಿಗೆ ಏನು ಸಮಸ್ಯೆಗಳಿದ್ದಾವೆ, ಯಾಕಿದ್ದಾವೆ, ಆ ಸಮಸ್ಯೆಗಳು ಯಾಕೆ ಬಂದು, ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ಕಂಡುಹಿಡಿಯೋದು ಯಾವುದು ವ್ಯಕ್ತಿ ಅಧ್ಯಯನ. ಇಲ್ಲಿ ಪ್ರಕರಣ ಅಧ್ಯಯನ ಇದೆಯಲ್ಲ, ಇದು ವ್ಯಕ್ತಿ ಅಧ್ಯಯನ. ಓಕೆ, ಇದು ಇಂಪಾರ್ಟೆಂಟ್. ಇದ್ರ ಮೇಲೆ ಪ್ರತಿಯೊಂದು ಎಕ್ಸಾಮ್ಗೂ ಒಂದು ಪ್ರಶ್ನೆ ಇರುತ್ತೆ. ಉದಾಹರಣೆ ಒಂದ್ಸಲ ನೋಡ್ತೀಯಾ? ಕೇಸ್ ಸ್ಟಡಿ ಏನಾಗುತ್ತೆ? ಒಬ್ಬ ವ್ಯಕ್ತಿಯ ಸಂದರ್ಭ ಅಂದರೆ ವಿದ್ಯಾರ್ಥಿಯ ನಡವಳಿಕೆ, ಬೆಳವಣಿಗೆ ಮತ್ತು ಹಿನ್ನೆಲೆ ಬಗ್ಗೆ ಆಳವಾದ ವಿವರವಾದ ಮಾಹಿತಿಯನ್ನು ಸಂಗ್ರಹಿಸುವುದು ಒಳಗೊಂಡಿರ್ತದೆ. ಅದೇ ನಾನು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್, ಪಿಯಾಜೆಟ್ರವರ ಅರಿವಿನ ಬೆಳವಣಿಗೆ ಸಿದ್ಧಾಂತ ಪ್ರಕಾರ ಮಗುವು ಪೂರ್ವ ಕ್ರಿಯಾತ್ಮಕ ಹಂತದಲ್ಲಿ ಈ ಕೆಳಗಿನ ಯಾವ ಲಕ್ಷಣವನ್ನು ಪ್ರದರ್ಶಿಸುತ್ತದೆ ಅಂತಿದೆ. ಏನು? ಪೂರ್ವ ಕ್ರಿಯಾತ್ಮಕ ಹಂತದಲ್ಲಿ ಯಾವ ಲಕ್ಷಣ, ಕೆಳಗಿನ ಯಾವ ಲಕ್ಷಣ ಪ್ರದರ್ಶಿಸ್ತದೆ ಅಂದರೆ ಅಹಂ ಕೇಂದ್ರಿತ. ಯಾವುದು? ಅಹಂ ಕೇಂದ್ರಿತ ಸೆಂಟ್ರಿಸಮ್. ವಿವರಣೆ ನೋಡೋಣ. ಪೂರ್ವ ಕ್ರಿಯಾತ್ಮಕ ಹಂತ ಅಂದರೆ ಈ ಹಂತವು ಸರಿಸುಮಾರು 2 ವರ್ಷದಿಂದ 7 ವರ್ಷದೊಳಗೆ ಒಳಗೊಳ್ಳುತ್ತದೆ. ಅಹಂ ಕೇಂದ್ರಿತವಾದ ಇದು ಹಂತದ ಪ್ರಮುಖ ಲಕ್ಷಣವಾಗಿದೆ. ಇದರರ್ಥ ಮಗುವು ಜನರ ಪ್ರಪಂಚವನ್ನು ತನ್ನದೇ ದೃಷ್ಟಿಕೋನದಿಂದ ನೋಡುತ್ತಾರೆ ಎಂದು ನಂಬುತ್ತದೆ. ಮಗು ಬೇರೆಯವರ ದೃಷ್ಟಿಕೋನವನ್ನು ಏನು ಮಾಡಲ್ಲ, ಪರಿಗಣಿಸಲು ಸಾಧ್ಯವಿಲ್ಲ. ಆದರೆ ಕೇವಲ ತನ್ನದೇ ಆದ ದೃಷ್ಟಿಕೋನ. ಮಗು ಆಟ ಹಿಡಿತು ಅಂದರೆ ಅದು ಯಾರು ಹೇಳಿದ್ರು, ಯಾರು ಕೇಳಿದ್ರು, ಯಾರು ಬೈದರು, ತನ್ನ ಆಟ ತಾನು ಬಿಡಲ್ಲ. ಏನೋ ಬೇಕು ಅಂದರೆ ಬೇಕು ಅಂದ್ಬಿಡುತ್ತೆ. ಎಷ್ಟು ವರ್ಷದವರೆಗೆ? 2 ರಿಂದ 7 ವರ್ಷದೊಳಗೆ. ಸೊ ಅದು ಏನಾಗುತ್ತೆ? ಅಹಂ ಕೇಂದ್ರಿತವಾದ. ಏನಂತ? ಅಹಂ ಕೇಂದ್ರಿತವಾದ. ನಾವು ಇವನು ಎಷ್ಟು ಏನೋ ಬೈತಾ ಇರ್ತೀವಿ, ಬಟ್ ಅದು ಪ್ರತಿಯೊಂದು ಮಗುವಿನಲ್ಲಿರ್ತಕ್ಕಂಥ ಸಾಮಾನ್ಯ ಲಕ್ಷಣ. ಓಕೆ, ಕೆಳಗಿನವುಗಳಲ್ಲಿ ಒಂದು ಅಂಶದಿಂದ ಉಂಟಾಗುವ ವ್ಯಕ್ತಿಯ ನಡವಳಿಕೆಯ ಬದಲಾವಣೆ ಕಲಿಕೆ ವ್ಯಾಪ್ತಿಗೆ ಬರುವುದಿಲ್ಲ. ಅಂದರೆ ಕಲಿಕೆ ಅಂತೇಳಿ, ಕಲಿಕೆ ಅಂದರೆ ಏನು? ವ್ಯಕ್ತಿಯಲ್ಲಿ ಉಂಟಾಗತಕ್ಕಂಥ ಬದಲಾವಣೆ ಕಲಿಕೆ ಅಂತ ಕರೀತಾರೆ. ಸೊ ಆ ಒಂದು ಬದಲಾವಣೆ ಒಂದು ನಡವಳಿಕೆಯಿಂದ, ಈ ಕೊಟ್ಟಿರ್ತಕ್ಕಂಥ ನಡವಳಿಕೆಯಿಂದ ಬಂದರೆ ಅದು ಕಲಿಕೆ ಆಗಲ್ಲ ಅಂತ ಹೇಳ್ತಾರೆ. ಅದು ಇದಾಗುತ್ತೆ. ಯಾವುದು? ಪ್ರೌಢತೆಯಿಂದ ಆದ ಬದಲಾವಣೆಗಳು ಇದು ಬರಲ್ಲ. ಯಾಕೆ ಬರಲ್ಲ ಅಂದರೆ ಕಲಿಕೆ ಎಂಬುದು ಅಭ್ಯಾಸದಿಂದ ಬದಲಾವಣೆಗಳಾಗಬೇಕು. ಅದರಿಂದ ಅಭ್ಯಾಸದಿಂದ. ಇವಾಗ ಅಭ್ಯಾಸದಿಂದ ಅಂದರೆ ಎಕ್ಸಾಂಪಲ್ ಹೇಳ್ತೀನಿ. ನಾವು 100 ಮೀಟ್ರನ್ನ ಮೊದಲು 30 ಸೆಕೆಂಡ್ಗೆ ಓದ್ತಿದ್ವಿ. ಪ್ರಾಕ್ಟೀಸ್ ಮಾಡಿದ್ವಿ, ಒಂದು 8 ದಿನ ಪ್ರಾಕ್ಟೀಸ್ ಮಾಡಿದ್ರೆ 20 ಸೆಕೆಂಡ್ ಬಂದ್ವಿ. ಇನ್ನೂ ಪ್ರಾಕ್ಟೀಸ್ ಮಾಡಿದ್ರೆ 15 ಸೆಕೆಂಡ್, ಈ ಥರ ಬಂದ್ವಿ. ಅಂದರೆ ಕಡಿಮೆ. ಪ್ರಾಕ್ಟೀಸ್ ಮೇಕ್ ಪರ್ಫೆಕ್ಟ್ ಅಂತಾರಲ್ಲ, ಅಭ್ಯಾಸದಿಂದ ಏನಾಯಿತು? ಬದಲಾವಣೆ ಆಯಿತು. ಅದು ಕಲಿಕೆ. ಅನುಭವದಿಂದ ಬದಲಾವಣೆ, ಇದು ಕೂಡ ಕಲಿಕೆ. ಅನುಭವದಿಂದ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂದರೆ, ನೀವು ನೋಡಿ, ಅನುಭವದಿಂದ ಏನು ಬದಲಾವಣೆ ಅಂತ, ನೀವು ಏನು ಈ ಬೆಂಕಿ ಇರುತ್ತೆ, ಬೆಂಕಿನ ಚಿಕ್ಕ ಮಕ್ಕಳಿಗೆ ಅದು ಗೊತ್ತಿಲ್ಲದೆ ಮುಟ್ಟಿ ಸುಟ್ಕಂತೆ, ಮತ್ತೆ ಅದಕ್ಕೆ ಸುಟ್ಟ ಅನುಭವ ಆಗುತ್ತೆ. ಮತ್ತು ಅದೇ ಥರ ವಸ್ತುಗಳು ಕಂಡ್ರೆ ಮತ್ತೆ ಮುಟ್ಟಲ್ಲ, ಅದು ಕಲಿಕೆ ಉಂಟಾಗಿರುತ್ತೆ. ಬೇಡಪ್ಪ ಇದು ಸುಡುತ್ತೆ ಅಂತ. ಸೊ ಅನುಭವದಿಂದ ಕೂಡ ಕಲಿಕೆ ಉಂಟಾಗುತ್ತೆ. ತರಬೇತಿಯಿಂದ ಆದ ಬದಲಾವಣೆಗಳು ಏನಾಗುತ್ತೆ? ತರಬೇತಿ ಅದಕ್ಕೆ ತೊಗೊತಾರೆ. ಬಿಲ್ಲು ವಿದ್ಯೆಗೆ ಅಂಥವೆಲ್ಲ, ಬಿಲ್ಲು ವಿದ್ಯೆ, ಕಬಡ್ಡಿ, ಖೋ ಖೋ ಇವೆಲ್ಲ ತರಬೇತಿ. ಅಲ್ಲೇನಾಗುತ್ತೆ? ನಾನು ಟ್ರೈನಿಂಗ್ ತಗೊಂಡೆ, ಅದು ಬೇಡ. ನಿಮ್ಮದು ವಿದ್ಯಾರ್ಥಿಗಳ ಜೀವನದಲ್ಲಿ ನೋಡಿ, ಕೋಚಿಂಗ್ ತಗೊಂಡೆ ಅದಕ್ಕೆ ನಾನು ಈ ಎಕ್ಸಾಮ್ ಕ್ಲಿಯರ್ ಮಾಡಿದೆ. ಕೋಚಿಂಗ್ ಈಸ್ ಬೆಸ್ಟ್. ಏನು ಕ್ಲಿಯರ್ ಆಯಿತು? ಈ ಥರ ತರಬೇತಿಯಿಂದ ಕೂಡ ಬದಲಾವಣೆಗಳಾಗ್ತವೆ. ಪ್ರೌಢತೆಯಿಂದ ಬದಲಾವಣೆ ಆಗಲ್ಲ. ಯಾಕಂದರೆ ಪ್ರೌಢತೆ ಎಂಬುದು ಸಾಮಾನ್ಯವಾಗಿ ವಯಸ್ಸಿಗೆ ಅನುಗುಣವಾಗಿ ಅದು ಬದಲಾವಣೆಗಳಾಗುತ್ತೆ. ಇವಾಗ ಮೊದಲು ಒಂದು ಚಡ್ಡಿ ಹಾಕ್ತಿದ್ದ, ಆಮೇಲೆ ಪ್ಯಾಂಟ್ ಹಾಕಿದ, ಈ ಥರ. ಅದು ಪ್ರೌಢತೆಗೆ ಅನುಗುಣವಾಗಿ ಬದಲಾವಣೆಗಳು ಉಂಟಾಗ್ತವೆ. ಅದು ಏನು ಸಾಮಾಜಿಕ ಅದಿದು ಅಂತ. ನೆಕ್ಸ್ಟ್, ಬುದ್ಧಿಮತ್ತೆ ಸಿದ್ಧಾಂತಕ್ಕೆ ಸಂಬಂಧಿಸಿದೆ ಪಟ್ಟಿ ಎ ಅನ್ನು ಪಟ್ಟಿ ಬಿ ಯೊಂದಿಗೆ ಹೊಂದಿಸಿ ಅಂತಿದೆ. ಬುದ್ಧಿಮತ್ತೆ ಸಿದ್ಧಾಂತ. ಓಕೆ, ಇದು ಸಿದ್ಧಾಂತ, ಇದು ಪಟ್ಟಿ ಬಿ ಇದೆ. ಓಕೆ,
ಪ್ರಾದೇಶಿಕ ಬುದ್ಧಿಮತ್ತೆ ಅಂತಿದೆ. ಇದು ಪ್ರಾದೇಶಿಕ ಬುದ್ಧಿಮತ್ತೆ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಇದು ಚಿತ್ರ ಬುದ್ಧಿಮತ್ತೆ ಅಂತ ಸಂಬಂಧಿಸಿದಂತೆ. ಯಾವುದಕ್ಕೆ? ಚಿತ್ರ ಬುದ್ಧಿಮತ್ತೆ. ಇನ್ನು ಅಂತರ್ವೈಯಕ್ತಿಕ ಬುದ್ಧಿಮತ್ತೆ ಯಾವುದು? ಅಂತರ್ವೈಯಕ್ತಿಕ ಅದು ಸಾಮಾಜಿಕ ಬುದ್ಧಿವಂತಿಕೆ ಸಂಬಂಧಿಸಿದೆ. ಯಾವುದು? ಸಾಮಾಜಿಕ ಬುದ್ಧಿವಂತಿಕೆ. ಅಂತರ್ವೈಯಕ್ತಿಕ ಬುದ್ಧಿಮತ್ತೆ ಇಲ್ಲಿ ಇಂಟರ್ ಪರ್ಸನ್ ಅಂದರೆ ಬಾಹ್ಯ ಥರ. ಅಂತರ್ವೈಯಕ್ತಿಕ ಅಂದರೆ ಇದು ಬಾಹ್ಯ ವೈಯಕ್ತಿಕ ಅಂದಂಗೆ ಬಾಹ್ಯ ಅಂತ ಆಗುತ್ತೆ. ಇಂಟರ್ ಪರ್ಸನಲ್ ಇದೇನಾಗುತ್ತೆ ಅಂದರೆ ಇಂಟರ್ ಪರ್ಸನಲ್ ಅಂದರೆ ಒಂದು ಸೋಷಿಯಲ್ ಆಗಿರ್ತಾನೆ ಅವನು. ಇಲ್ಲಿ ನೋಡಿ ಇಂಟ್ರಾ ಪರ್ಸನಲ್ ಅಂತಿದೆ ನೋಡಿ. ಇಂಟ್ರಾ ಅಂದರೆ ತನ್ನೊಳಗೆ, ಇದು ಸ್ವಯಂ ಬುದ್ಧಿವಂತಿಕೆ. ಇಂಟ್ರಾ ಇದು ಇಂಗ್ಲೀಷ್, ಇದು ಸೇಮ್ ಬರುತ್ತೆ ಕನ್ನಡದಲ್ಲಿ, ಬಟ್ ಇಂಗ್ಲೀಷ್ನಲ್ಲಿ ನೋಡಿ INTRA ಬಂದರೆ ಇಂಟ್ರಾ ಅಂದರೆ ಸ್ವಯಂ ಬುದ್ಧಿವಂತಿಕೆ ಅಂತ ನಾವು ಹಾಕ್ಬೇಕು. ಇಂಟರ್ ಪರ್ಸನ್ ಅಂದರೆ ಸಾಮಾಜಿಕ ಬುದ್ಧಿವಂತಿಕೆ. ಓಕೆ, ಈ ಬರಲ್ಲಿ ಎ ಬಂದರೆ ಅಷ್ಟೇ, ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಅಷ್ಟೇ. ಇಂಟರ್ ಬೇರೆ, ಇಂಟ್ರಾ ಬೇರೆ ಅಷ್ಟೇ. ಸಿಂಪಲ್ ನೋಡಿ, ಎಷ್ಟು ಸಿಂಪಲ್, ಏನೋ ಸಣ್ಣ ಒಂದು ಬದಲಾವಣೆಯಿಂದ ಎಷ್ಟಾಗುತ್ತೆ ಅಂತ. ಇದು ಗಾರ್ಡ್ನರ ಬಹುಮಧ್ಯ ಸಿದ್ಧಾಂತದ ಭಾಗಗಳಂತ. ಇದು ಯಾರ ಸಿದ್ಧಾಂತ? ಗಾರ್ಡ್ನರ ಬುದ್ಧಿಮತ್ತೆ ಸಿದ್ಧಾಂತ ಭಾಗಗಳಾಗಿವೆ. ಮೊದಲನೇದು ಪ್ರಾದೇಶಿಕ ಬುದ್ಧಿಮತ್ತೆ ಅಂತಿದೆಯಲ್ಲ, ಇದು ಪ್ರಾದೇಶಿಕ ಲೋಕವನ್ನು ಸ್ಪಷ್ಟವಾಗಿ ಗ್ರಹಿಸುವ, ಪರಿವರ್ತಿಸುವ ಮತ್ತು ಮರುಸೃಷ್ಟಿಸುವ ಸಾಮರ್ಥ್ಯವಾಗಿದೆ. ಇದನ್ನು ಚಿತ್ರ ಬುದ್ಧಿಮತ್ತೆ ಅಂತ ಕರೀತಾರೆ ಕೂಡ. ಏನಂತ? ಪ್ರಾದೇಶಿಕ ಬುದ್ಧಿಮತ್ತೆನ ಚಿತ್ರ ಬುದ್ಧಿಮತ್ತೆ ಎಂದು ಕೂಡ ಕರೆಯುತ್ತಾರೆ. ನೆಕ್ಸ್ಟ್ ಅಂತರ್ವೈಯಕ್ತಿಕ ಬುದ್ಧಿಮತ್ತೆ ಇದೆಯಲ್ಲ, ಇದು ಇತರರ ಭಾವನೆಗಳನ್ನು, ನಾನು ಹೇಳಿದ್ನಲ್ಲ ಬಾಹ್ಯ ಥರ, ಇತರರ ಭಾವನೆಗಳನ್ನು, ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಸಂವಹನ ಮಾಡುವ ಸಾಮರ್ಥ್ಯ ಹೊಂದಿದೆ. ಇದನ್ನು ಸಾಮಾಜಿಕ ಸ್ಮಾರ್ಟ್ ಅಥವಾ ಸಾಮಾಜಿಕ ಬುದ್ಧಿಮತ್ತೆ ಎಂದು ಕೂಡ ಕರೀತಾರೆ. ಉದಾಹರಣೆಗೆ ಶಿಕ್ಷಕರು, ಸಲಹೆಗಾರರು, ಆಪ್ತ ಸಮಾಲೋಚಕರು ಅಂತ ಬರ್ತಾರೆ. ಅವರೆಲ್ಲ ಅಂತರ್ವೈಯಕ್ತಿಕ ಬುದ್ಧಿಮತ್ತೆಗೆ ಸಂಬಂಧಿಸಿದಂಥವರಾಗಿರ್ತಾರೆ. ಓಕೆ, ಅಂದರೆ ಇಂಟರ್ ಪರ್ಸನ್, ಇದು ಅಂತರ್ವೈಯಕ್ತಿಕ ಅಂದರೆ ಇಂಟ್ರಾ ಪರ್ಸನಲ್ ಇಂಟೆಲಿಜೆನ್ಸ್ ಅಂದರೆ ತನ್ನೊಳಗೆ, ಇದು ತನ್ನದೇ ಆದ ಭಾವನೆಗಳ, ಪ್ರೇರಣೆಗಳು ಮತ್ತು ಆಸಕ್ತಿಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವಾಗಿದೆ. ಇದನ್ನು ಸ್ವಯಂ ಸ್ಮಾರ್ಟ್ ಎಂದು ಅಂದರೆ ಏನು ಸ್ವಯಂ ಬುದ್ಧಿವಂತಿಕೆ ಅಂತಲೂ ಕೂಡ, ಸ್ಮಾರ್ಟ್ ಅಂದರೆ ಬುದ್ಧಿವಂತಿಕೆ ಅಂತ ಕೂಡ ಕರೀತಾರೆ. ಓಕೆ, ನೆಕ್ಸ್ಟ್ ತಪ್ಪಾದ ಜೋಡಿಯನ್ನು ಗುರುತಿಸಿ. ಇದು ಭೇದಾತ್ಮಕ ಆಪ್ಟಿಟ್ಯೂಡ್, ವೆಸ್ಲರ್ ಅಂತ ಆಗುತ್ತೆ ಆನ್ಸರು. ಏನಂದರೆ ಇದು ಸಮಾನವಾಗಿ ಕಾಣುವ ಇಂಟರ್ ರೇಟಿಂಗ್ ಸ್ಕೇಲ್. ಇದು ಯಾರ್ದು ಅಂದರೆ ಥರ್ಸ್ಟೋರ್ನ್ ಅಂತ. ಕ್ಲೈಂಟ್ ಕೇಂದ್ರಿತ ಯಾವುದು? ಕ್ಲೈಂಟ್ ಕೇಂದ್ರಿತ ವಿಧಾನ ಯಾರ್ದು? ಕಾರ್ಲ್ ರೋಜರ್ಸ್. ಭಾವನಾತ್ಮಕ ಮೆಚ್ಚುಗೆಯ ಪರೀಕ್ಷೆ ಯಾರ್ದು? ಮರ್ರೆ ಮತ್ತು ಮಾರ್ಗನ್. ಓಕೆ, ಸೊ ಭೇದಾತ್ಮಕ ಆಪ್ಟಿಟ್ಯೂಡ್ ಟೆಸ್ಟ್ ಇದೆಯಲ್ಲ, ಭೇದಾತ್ಮಕ ಆಪ್ಟಿಟ್ಯೂಡ್ ಟೆಸ್ಟು, ಇದನ್ನು ಅಭಿವೃದ್ಧಿಪಡಿಸಿದ್ರು ಬೆನೆಟ್, ಶಿಶೋರ್ ಮತ್ತು ವೆಸ್ಮನ್. ಇಲ್ಲೇನು ಕೊಟ್ಟಿದ್ದಾರೆ? ವೆಸ್ಲರ್ ಅಂತ ಕೊಟ್ಟಿದ್ದಾರೆ. ವೆಸ್ಲರ್ ಅಲ್ಲ, ಬೆನೆಟ್, ಶಿಶೋರ್ ಮತ್ತು ವೆಸ್ಮನ್ ಹೊರತು ವೆಸ್ಲರ್ ಅಲ್ಲ. ಓಕೆ, ವೆಸ್ಲರ್ ಇದನ್ನಲ್ಲ, ವೆಸ್ಲರ್ ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಪಟ್ಟಿದ್ದಾರೆ ಅಂದರೆ ಬುದ್ಧಿಮತ್ತೆ ಪರೀಕ್ಷೆಗಳಿಗೆ ಸಂಬಂಧಿಸಿದ್ದಾರೆ. ಯಾವುವು? WAIS, ವೈಸ್ ಪರೀಕ್ಷೆ, ವಿಸ್ಕ್ ಪರೀಕ್ಷೆ, ಈ ಥರ. ಕೆಳಗಿನ ಯಾವ ಸಿದ್ಧಾಂತವು ಅರಿವಿನ ಕಲಿಕೆಗೆ ಸಂಬಂಧಿಸಿದೆ? ಯಾವ ಕಲಿಕೆಗೆ? ಅರಿವಿನ ಕಲಿಕೆ ಸಿದ್ಧಾಂತ ಯಾವುದು? ಒಳನೋಟ ಕಲಿಕೆ. ಹೆಂಗಾಗುತ್ತಂತ ನೋಡೋಣ. ಅರಿವಿನ ಕಲಿಕೆ ಅಂದ್ರೇನು? ಅರಿವಿನ ಕಲಿಕೆ ಅಂದರೆ ಇದು ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಮಾಹಿತಿಯನ್ನು ಸಕ್ರಿಯಗೊಳಿಸಲು ಆಲೋಚನೆ, ಸ್ಮರಣೆ, ಗ್ರಹಿಕೆ ಮತ್ತು ತಾರ್ಕಿಕತೆಯನ್ನು ಒಳಗೊಂಡಿರುವ ಪ್ರಕ್ರಿಯೆ ಮೇಲೆ ಕೇಂದ್ರೀಕರಿಸಿದೆ. ಇದು ಮುಖ್ಯವಾಗಿ ಗೆಜಲ್ಟ್ ಮನೋವಿಜ್ಞಾನಕ್ಕೆ ಸಂಬಂಧಿಸಿದೆ. ಓಕೆ, ಸೊ ಇದು ಒಳನೋಟ ಕಲಿಕೆ ಯಾವ ರೀತಿ ಆಗುತ್ತೆ ಅಂತ ನೋಡಿ ಹೇಳ್ತೀನಿ. ಈ ಸಿದ್ಧಾಂತವನ್ನು ಗೆಜಾಲ್ಟ್ ಮನೋವಿಜ್ಞಾನಿ ಯಾರು? ಕೊಯ್ಲರ್ ಯಾರು? ಚಿಂಪಾಂಜಿ ಪ್ರಸ್ತಾಪಿಸಿದರು. ಇದು ಪರಿಸ್ಥಿತಿಯನ್ನು ಆಧಾರ ಎಲ್ಲ ಅಂಶಗಳಲ್ಲಿ ಏಕಾಏಕಿ ಅರ್ಥ ಮಾಡಿಕೊಳ್ಳುವ ಮೂಲಕ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯುವುದನ್ನು ಒಳಗೊಂಡಿರುತ್ತದೆ. ಇದು ಅರಿವಿನ ಪ್ರಕ್ರಿಯೆಗಳ ಚಿಂತನೆ, ಗ್ರಹಿಕೆ ಮೇಲೆ ಅವಲಂಬಿತವಾಗಿರುತ್ತದೆ. ಸಾಮಾನ್ಯವಾಗಿ ಅದು ಹೇಳಿದ್ದೆ ನಾನು ಈ ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ. ಕೊಯ್ಲರ್ ಅವನೇನು ಮಾಡ್ತಾನೆ, ಅದೊಂದು ಚಿಂಪಾಂಜಿನ ತೊಗೊಂಡು ಬಂದು ಒಂದು ಜೈಲಲ್ಲಿ ಇಟ್ಟಿರ್ತಾನೆ. ಅಲ್ಲೆಲ್ಲಿ ಡಬ್ಬಗಳು ಬಿಟ್ಟಿರ್ತಾನೆ, ಅಲ್ಲೆಲ್ಲಿ ಕೋಲ್ಗಳು ಇಟ್ಟಿರ್ತಾನೆ, ಮೇಲೆ ಬಾಳೆಹಣ್ಣು ಕಟ್ಟಿರ್ತಾನೆ. ಚಿಂಪಾಂಜಿ ಏನು ಮಾಡ್ತಾವೆ, ಒತ್ತಡ ಕುಂತು ಯೋಚನೆ ಮಾಡುತ್ತೆ.
ಯೋಚನೆ ಮಾಡಿ ಆ ಬಾಳೆಹಣ್ಣು ಹೆಂಗೆ ತೆಗಬೇಕು ಅಂತ ಯೋಚನೆ ಮಾಡುತ್ತೆ. ಯೋಚನೆ ಮಾಡಿ ಸುಮ್ಮನೆ ಕುಂತು ಸಡನ್ಲಿ ಎದ್ದೋಗಿ ಒಂದ್ರ ಮೇಲೆ ಒಂದು ಡಬ್ಬ ಇಡುತ್ತೆ, ಕೋಲ್ ತಗೊಂತೆ ಬಾಳೆಹಣ್ಣು ಹಾಕೊಂಡು ತಿನ್ನುತ್ತೆ. ಅಂದರೆ ತಕ್ಷಣ ಅದಕ್ಕೆ ಫ್ಲ್ಯಾಶ್ ಆಗುತ್ತೆ. ಇದು ಒಳನೋಟ ಕಲಿಕೆ. ಓಕೆ, ಒಳನೋಟ ಕಲಿಕೆ ಅರಿವಿನ ಸಿದ್ಧಾಂತ. ಓಕೆ, ಒಬ್ಬ ವ್ಯಕ್ತಿಯು ಒಂದು ನಿರ್ದಿಷ್ಟ ಪ್ರಚೋದಕಕ್ಕೆ ಪ್ರತಿಕ್ರಿಯಿಸಲು ನಿಯಂತ್ರಣಕ್ಕೆ ಒಳಗಾಗಿದ್ದರೆ ಅವನು ಇತರ ಸಮಾನ ಪ್ರಚೋದಕಗಳಿಗೆ ಅದೇ ರೀತಿಯಲ್ಲಿ ಪ್ರತಿಕ್ರಿಯಿಸಲು ತಯಾರಾಗುತ್ತಾನೆ. ಈ ಮೇಲಿನ ಹೇಳಿಕೆಯು ಶಾಸ್ತ್ರೀಯ ನಿಯಂತ್ರಣದ ಯಾವ ತತ್ವವನ್ನು ಅವಲಂಬಿಸಿರುತ್ತದೆ ಅಂದರೆ ಪ್ರಚೋದಕ ಸಾಮಾನ್ಯೀಕರಣ ಅಂತ. ಯಾವುದು? ಪ್ರಚೋದಕ ಸಾಮಾನ್ಯೀಕರಣ ತತ್ವಕ್ಕೆ ಅವಲಂಬಿಸಿರುತ್ತದೆ. ನೋಡಿ, ಇವಾಗ ಏನು ಉದಾಹರಣೆಗೆ ಪಾವ್ಲೋವ್ ಪ್ರಯೋಗದಲ್ಲಿ ನಾಯಿ ಒಂದು ನಿರ್ದಿಷ್ಟ ಪಿಚ್ ಗಂಟೆಗೆ ಅಂದರೆ ಕಲಿತರೆ ಆ ಶಬ್ದಕ್ಕೆ ಸಮಾನವಾದ ಇತರ ಪಿಚ್ಗಳ ಗಂಟೆಗೆ ಶಬ್ದಗಳು ಅಂದರೆ ಪಾವ್ಲೋವ್ ಬೆಳೆಸ್ತಿರ್ತಕ್ಕಂಥದ್ದು ಯಾವುದು? ಪಾವ್ಲೋವ್ ನಾಯಿ, ಕೊಯ್ಲರು ಚಿಂಪಾಂಜಿ. ಪಾವ್ಲೋವ್ ಏನು ಮಾಡ್ತಾನೆ, ಒಂದು ನಾಯಿ ಬೆಳೆಸಿರ್ತಾನೆ ಪ್ರಯೋಗಕ್ಕೆ. ಅದೇನು ಮಾಡ್ತಾನಂದರೆ ನಾಯಿಗೆ ಊಟ ಹಾಕೋಕ್ಕೆ ಮೊದಲು ಒಂದು ಗಂಟೆ ಹೊಡಿತಾನೆ. ಗಂಟೆ ಹೊಡೆದ್ಬಿಟ್ಟು ಹೋಗಿ ಊಟ ಕೊಡ್ತಾನೆ. ಇದೇ ಥರ ಒಂದು ಸ್ವಲ್ಪ ದಿನಗಳು ಪುನರಾವರ್ತನೆ ಮಾಡ್ತಾನೆ, ಒಂದು ವಾರ. ಗಂಟೆ ಹೊಡೆಯೋದು ಊಟ ಹಾಕೋದು, ಗಂಟೆ ಹೊಡೆಯೋದು ಊಟ ಹಾಕೋದು. ಅದಾದ ಸ್ವಲ್ಪ ದಿನಕ್ಕೆ ಏನಾಗುತ್ತೆ, ಬರೀ ಅದು ಊಟ ಏನು ಗಂಟೆ ಹೊಡೆದ ತಕ್ಷಣ ನಾಯಿಗೆ ಜಲ್ ಸುರಿಯೋದು ಅಂದರೆ ಊಟ ಬಂತು ಅಂತೇಳಿ ಎಕ್ಸೈಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ, ನಾಯಿಗೆ ಜಲ್ ಸುರ್ಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಾದ ನಂತರ ಸ್ವಲ್ಪ ದಿನಕ್ಕೆ ಈ ಬರೀ ಗಂಟೆ ಮಾತ್ರ ಹೊಡಿತಾನೆ, ಊಟ ಹಾಕಲ್ಲ. ಆಗ ಕೂಡ ನಾಯಿ ಜಲ್ ಸುರಿಸುತ್ತೆ, ಯಾಕಂದರೆ ಗಂಟೆ ಸೌಂಡ್ ಆಯಿತು, ನಾನು ಊಟ ಬಂತು ಅಂತ. ಸೊ ಇದು ಪಾವ್ಲೋವ್ ನಾಯಿ ಮೇಲೆ ಮಾಡ್ತಕ್ಕಂಥ ಒಂದು ಪ್ರಯೋಗ. ಸೊ ಇಲ್ಲಿ ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ಪ್ರಚೋದಕಕ್ಕೆ ಪ್ರತಿಕ್ರಿಯಿಸಲು, ಈಗ ನಾಯಿ ಹೆಂಗೆ ಗಂಟೆ ಹೊಡೆದ ತಕ್ಷಣ ಜಲ್ ಸುರಿತೀವಿ, ಅದೇ ಬೇರೆ ಅದೇ ರೀತಿಯ ಗಂಟೆ ಮತ್ತೆ ಹೊಡೆದು ಕೂಡ ನಾಯಿ ಜಲ್ ಸುರಿಯೋಕ್ಕೆ ಸ್ಟಾರ್ಟ್. ಅದೇ ರೀತಿ ಒಂದು ನಿರ್ದಿಷ್ಟ ಪ್ರಚೋದಕಕ್ಕೆ ಪ್ರತಿಕ್ರಿಯಿಸಲು ನಿಯಂತ್ರಣಕ್ಕೆ ಒಳಗಾಗಿದ್ದರೆ ಅಲ್ಲಿ ನಿಯಂತ್ರಣ ಆಗಿರುತ್ತೆ. ಇತರ ಸಮಾನ ಪ್ರಚೋದಕ ಅದೇ ರೀತಿ ಪ್ರತಿಕ್ರಿಯಿಸಲು ಅದೇ ಗಂಟೆ ಶಬ್ದಗಳ ನಾಯಿ ಜಲ್ ಸುರಿಯೋಕ್ಕೆ ಸ್ಟಾರ್ಟ್ ಮಾಡ್ತಲ್ಲ, ಆ ರೀತಿ. ಓಕೆ, ರೈಟ್. ಕಲಿಕೆಯ ಬಗ್ಗೆ ಸಕಾರಾತ್ಮಕ ದೃಷ್ಟಿಕೋನವನ್ನು ಇಟ್ಟುಕೊಳ್ಳಲು ಶಿಕ್ಷಕರು ಮತ್ತು ಕಲಿಯುವವರು ತಮ್ಮ ಮನಸ್ಸಿನಲ್ಲಿ ಯಾವ ಅಂಶವನ್ನು ಇಟ್ಟುಕೊಳ್ಳಬೇಕು? ಸಕಾರಾತ್ಮಕ ದೃಷ್ಟಿಕೋನ ಇಟ್ಟುಕೊಳ್ಳಲು ಶಿಕ್ಷಕರು ಮತ್ತು ಕಲಿಯುವವರು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಫಾರ್ ಸ್ಟೂಡೆಂಟ್ಸ್. ಓನ್ಲಿ ಪಾಸಿಟಿವ್, ನೋ ನೆಗೆಟಿವ್. ಆ ಥರ ಇದ್ರೆ ಮಾತ್ರ ಯಶಸ್ವಿ ಸಾಧ್ಯ. ಓಕೆ, ಯಾವ ಅಂಶಗಳು ಇಟ್ಟುಕೊಳ್ಳೋಕೆ ಸಾಧ್ಯ ಅಂದರೆ ಮೇಲಿನ ಎಲ್ಲವಾಗುತ್ತವೆ ನೋಡಿ. ಕಲಿಕೆಯ ಸಂದರ್ಭಗಳಲ್ಲಿ ಸಾಮ್ಯತೆ, ವ್ಯತ್ಯಾಸಗಳ ನಡುವೆ ತಾರತಮ್ಯ ಮಾಡುವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುವುದು. ಅಂದರೆ ನಾವು ಕಲಿತೀವಿ ಅಂದರೆ ಅದು ಇದಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಏನು ಡಿಫ್ರೆನ್ಸ್ ಇದೆ, ಏನು ಸೇಮ್ ಇದೆ, ಯಾವ ಸರಿ ಯಾವ ತಪ್ಪು ಅಂತೇಳಿ ಬೈಫರ್ಗೇಟ್ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಕಲಿಕೆಯ ಸಂದರ್ಭ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇರಬೇಕು. ವಿದ್ಯಾರ್ಥಿಗೆ ಇರಬೇಕು, ಟೀಚರ್ಗೂ ಇರಬೇಕು. ಭವಿಷ್ಯದ ಸಂದರ್ಭಗಳಲ್ಲಿ ಫ್ಯೂಚರ್ ಡೇಸ್ಗಳಲ್ಲಿ ಕಾರ್ಯಗಳನ್ನು ನಿರ್ವಹಿಸಲು ಸರಿಯಾದ ಕಲ್ಪನೆಗಳು ಮತ್ತು ಅಭ್ಯಾಸಗಳನ್ನು ಅಭಿವೃದ್ಧಿಪಡಿಸುವುದು ಮತ್ತು ಅವುಗಳನ್ನು ಅಳವಡಿಸಿಕೊಳ್ಳೋದು. ಹೌದು, ಈಗ ನೋಡಿ, ನಾವು ಮುಂದಿನ ಜೀವನ ಚೆನ್ನಾಗಿರ್ಬೇಕಂದ್ರೆ ನಾವು ದಿನ ಏನು ಮಾಡ್ಬೇಕು? ಉತ್ತಮ ಅಭ್ಯಾಸಗಳಂದರೆ ಬೆಳಗ್ಗೆ ಎದ್ದೇಳಬೇಕು, ವಾಕ್ ಮಾಡಬೇಕು, ಪೇಪರ್ ಓದಬೇಕು, ದಿನ ಏನಾರು ಹೊಸದನ್ನು ಕಲಿಯಬೇಕು, ಅದನ್ನು ಅಳವಡಿಸ್ಕೊಳ್ಬೇಕು, ಅದು ರುಟೀನ್ ಆಗಬೇಕು. ಒಂದೇ ದಿನ ವಾಕ್ ಮಾಡಿದೆ ಮತ್ತೆ ಡೆವಲಪ್ ಮಾಡ್ತಾ ಇರ್ಬೇಕು. ಇದು ಬರುತ್ತೆ. ಸಾಮಾನ್ಯೀಕರಣವನ್ನು ನಿರ್ಮಿಸುವುದು ಮತ್ತು ಅವುಗಳನ್ನು ಹೆಚ್ಚಿನ ಕಲಿಕೆಯಲ್ಲಿ ಬಳಸಿಕೊಳ್ಳುವುದು. ಸೊ ಅಪ್ಲಿಕೇಬಲ್ ಅಂತೀವಲ್ಲ, ನಾವು ಈ ಹಿಂದೆ ಕಲಿತಂಥ ಜ್ಞಾನವನ್ನು ಅಪ್ಲಿಕೇಬಲ್ ಮಾಡಿ, ಸಾಮಾನ್ಯೀಕರಣವನ್ನು ನಿರ್ಮಿಸುವುದು ಅಂದರೆ ಅಪ್ಲಿಕೇಬಲ್ ಮಾಡಿ ಅದರಿಂದ ಮತ್ತೆ ಏನೋ ಹೊಸದನ್ನು ಸೃಷ್ಟಿಸೋದು. ಈ ಥರ ಕಲಿಕೆಗೆ ಸಂಬಂಧಿಸಿದಂತೆ ಎಲ್ಲನೂ ಸರಿ ಇದ್ದಾವೆ. ಒಬ್ಬರ ಜೀವನಕ್ಕೆ ಸಂಬಂಧಿಸಿದ ವೈಯಕ್ತಿಕ ಘಟನೆಗಳು ಮತ್ತು ಅನುಭವಗಳನ್ನು ಒಳಗೊಂಡಿರೋ ಸ್ಮರಣೆಯು ಯಾವುದು ಅಂದರೆ ಶಬ್ದಾರ್ಥ ಸ್ಮರಣೆ ಅಂತ ಆಗುತ್ತೆ. ಬಟ್ ಇದು ಪ್ರಶ್ನೆ ಪತ್ರಿಕೆಯಲ್ಲಿ ಇದೇ ಕೊಟ್ಟಿದ್ದಾರೆ. ಬಟ್ ನೆಟ್ಟಲ್ಲಿ ನೋಡಿದಾಗ ಇದಲ್ಲ, ಬೇರೆ ಆನ್ಸರನ್ನು ತೋರಿಸಿದ್ದಾರೆ. ಯಾಕಂದರೆ ಅದು ಆಯ್ಕೆಗಳು ತಪ್ಪಿದೆ ಅಂತ ಹೇಳ್ತಾರೆ. ಯಾಕಂದರೆ ಒಬ್ಬರ ಜೀವನಕ್ಕೆ ಸಂಬಂಧಿಸಿದ ವೈಯಕ್ತಿಕ ಘಟನೆಗಳು, ನಿನ್ನ ಜೀವನಕ್ಕೆ ಸಂಬಂಧಿಸಿದ ವೈಯಕ್ತಿಕ ಘಟನೆಗಳು ಒಳಗೊಂಡಿರುವ ಮತ್ತು ಅನುಭವಗಳನ್ನು ಒಳಗೊಂಡಿರುವ ಸ್ಮರಣೆ ಯಾವುದು ಅಂತ ಕೇಳಿದರೆ ನೋಡಿ, ಕನ್ನಡ ಆಯ್ಕೆಯಲ್ಲಿ ದೋಷವಿದೆ. ಪ್ರಶ್ನೆಯು ಜೀವನದ ವೈಯಕ್ತಿಕ ಘಟನೆಗಳು ಮತ್ತು ಅನುಭವಗಳನ್ನು ಕೇಳುತ್ತಿದೆ. ಇದು ಎಪಿಸೋಡಿಕ್ ಸ್ಮರಣೆ ಅಂತ ಕರೀತಾರಂತೆ. ಆ್ಯಕ್ಚುಲಿ ಯಾವುದು ಎಪಿಸೋಡಿಕ್ ಸ್ಮರಣೆ ಅಂತ ಕರೀತಾರೆ. ಬಟ್ ಅದು ಅವ್ರ ಆನ್ಸರ್ ಅದು ಮೇ ಬಿ ಗ್ರೇಸ್ ಕೊಟ್ಟಿರ್ತಾರೆ. ಎಪಿಸೋಡಿಕ್ ಸ್ಮರಣೆ ಒಬ್ಬರ ಜೀವನಕ್ಕೆ ಸಂಬಂಧಿಸಿದ ವೈಯಕ್ತಿಕ ಘಟನೆಗಳು ಮತ್ತು ಅನುಭವಗಳನ್ನು ಒಳಗೊಂಡಿರುವ ಸ್ಮರಣೆ ಯಾವುದು? ಎಪಿಸೋಡಿಕ್ ಸ್ಮರಣೆ. ನೆನ್ಪಿಟ್ಕೊಳ್ಳಿ.
ಶಬ್ದಾರ್ಥ ಸ್ಮರಣೆ ಅಂದರೆ ಸಾಮಾನ್ಯ ಜ್ಞಾನ, ಸಂಗತಿಗಳು ಮತ್ತು ಪರಿಕಲ್ಪನೆಗಳ ನೆನಪು. ಉದಾಹರಣೆಗೆ ಭಾರತ ರಾಜ್ಯದ ಯಾವುದು ಈ ಥರ ಶಬ್ದಾರ್ಥ ಸ್ಮರಣೆ ಇರುತ್ತೆ. ಎಪಿಸ್ಮೋಡಿಕ್ ಸ್ಮರಣೆ ಅಂದರೆ ಇದು ನಿರ್ದಿಷ್ಟ ವೈಯಕ್ತಿಕ ಘಟನೆಗಳು ಮತ್ತು ಅವು ಎಲ್ಲಿ ಯಾವಾಗ ನಡೆದವು ಎಂಬ ಕುರಿತು ನೆನಪಿರೋದು. ಫಾರ್ ಎಕ್ಸಾಂಪಲ್ 10ನೇ ತರಗತಿಗೆ ಯಾವುದೋ ಹುಡುಗಿ ಬರ್ತ್ಡೇ ನೀವು ಆಚರಣೆ ಮಾಡಿದ್ರೆ ಅದು ಯಾವಾಗೂ ನೆನಪೋಗಲ್ಲ, ಈ ಥರ ಸಿಂಪಲ್. ಇಲ್ಲ ಯಾವುದೋ ಹುಡುಗಿ ನಿನಗೆ ಪ್ರಪೋಸ್ ಮಾಡಿದ್ರೆ ಅದು ಯಾವಾಗೂ ನೆನಪೋಗಲ್ಲ, ಅದು ಕೂಡ ಇದು ಎಪಿಸೋಡಿಕ್ ಸ್ಮರಣೆ ಆಗುತ್ತೆ. ಶಾಲೆಯಲ್ಲಿ ವಿದ್ಯಾರ್ಥಿಗಳ ನಡುವೆ ಪ್ರೇರಣೆಯನ್ನು ಉಳಿಸಿಕೊಳ್ಳಲು ಶಿಕ್ಷಕರಿಗೆ ಸಹಾಯ ಮಾಡುವ ತಂತ್ರವನ್ನು ಗುರುತಿಸಿ ಅಂತಿದೆ. ಯಾವ ತಂತ್ರ? ಶಾಲೆಯಲ್ಲಿ ವಿದ್ಯಾರ್ಥಿಗಳ ನಡುವೆ ಪ್ರೇರಣೆ ಅಂದರೆ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಆಸಕ್ತಿ ಮೂಡಿಸಬೇಕು. ಪ್ರೇರಣೆ, ಅವನು ಯಾವಾಗಲೂ ಡಲ್ ಆಗಿರಬಾರ್ದು, ಆ್ಯಕ್ಟಿವ್ ಆಗಿರಬೇಕು, ಏನಾರು ಒಂದು ವಿದ್ಯಾರ್ಥಿ ಕಲಿಕೆಯನ್ನು ಕಲಿಬೇಕು ಅಂತೇಳಿ ಮಾಡ್ಬೇಕಂದ್ರೆ ಶಿಕ್ಷಕರು ಏನು ಮಾಡಬೇಕು ಅಂತ ಸಿಂಪಲ್. ಏನು ಮಾಡ್ಬೇಕು ಶಿಕ್ಷಕರು? ಬಹುಮಾನ ಕೊಡಬೇಕು, ಎಸ್, ಶಿಕ್ಷೆ ಕೊಡ್ಬೇಕು, ಹೌದು. ಅವನು ಒಳ್ಳೆಯ ಕೆಲಸಗಳು ಅಥವಾ ಯಾವುದೋ ಒಂದು ಪರೀಕ್ಷೆಯಲ್ಲಿ ಉತ್ತಮ A+, B+, C ಏನೋ ಒಂದು ಪ್ಲಸ್ಗಳು ತಗೊಂಡಾಗ ಅವನಿಗೆ ಬಹುಮಾನ, ಪೆನ್ನು, ಕಾಪಿ ಸಿಂಪಲ್ ಕೊಟ್ಟರು ಕೂಡ ಅದೇನಾಗುತ್ತೆ, ಅದು ಪ್ರೇರಣೆ ಆಗುತ್ತೆ. ನೆಕ್ಸ್ಟ್ ಇನ್ನೂ ಚೆನ್ನಾಗಿ ತೆಗಿಬೇಕು ಅಂತೆ. ಅದೇ ತಪ್ಪು ಮಾಡಿದ್ರೆ ಯಾವುದೋ ಒಂದು ಹುಡುಗಿನ ಚುಡಾಯಿಸಿದ್ನೋ, ಇಲ್ಲ ಶಾಲೆ ಬಿಟ್ಟು ಓಡೋದನ್ನೋ, ಮಧ್ಯಾಹ್ನ ಊಟ ಬಿಟ್ಟು ಬಂಕ್ ಜಂಪ್ ಅವಾಗ ಶಿಕ್ಷೆ ಕೊಡಬೇಕು. ಅವ್ನಿಗೆ ಅರಿವಾಗುತ್ತೆ, ನಾನು ಶಾಲೆ ಬಿಟ್ಟು ಹೋದ್ರೆ ಟೀಚರ್ ಹೊಡಿತಾರೆ, ಹೋಗ್ಬಾರ್ದಪ್ಪ ಅಂತ. ಸೊ ಇದು ಕೂಡ ಆಗುತ್ತೆ. ಪ್ರೋತ್ಸಾಹ ಮತ್ತು ವೈಫಲ್ಯ ಇದು ಬರುತ್ತೆ. ಪ್ರೋತ್ಸಾಹ ಕೊಡೋದು, ಯಾವುದರಲ್ಲಿ ನೀವು ಸಕ್ಸಸ್ ಆದಾಗ ರನ್ನಿಂಗ್ ರೇಸಲ್ಲಿ ಫಾಸ್ಟ್ ಬರ್ತಾನೆ, ವೆರಿ ಗುಡ್, ಇನ್ನೂ ಚೆನ್ನಾಗಿ ಓಡಿದೆ ಕಣಂತ. ವೈಫಲ್ಯ, ಓಕೆ, ವೈಫಲ್ಯ ಅಂದರೆ ಅವನು ರನ್ನಿಂಗ್ ರೇಸಲ್ಲಿ ಒಂದು ಸ್ವಲ್ಪ ಸೆಕೆಂಡ್, ಥರ್ಡ್, ಫೋರ್ತ್ ಬಂದ, ಓಕೆ, ನೋ ಪ್ರಾಬ್ಲಮ್, ಇನ್ನೂ ಪ್ರಿಪೇರ್ ಆಗಿ ನೀನು ಚೆನ್ನಾಗಿ ಓಡಿದೆ. ಆ್ಯಕ್ಚುಲಿ ಕೆಲವು ಸ್ವಲ್ಪ ಪ್ರಾಕ್ಟೀಸ್ ಆಗಿರಲಿಲ್ಲ, ನೀನು ಹಿಂದಕ್ಕೆ ಬಿದ್ದು ನೆಕ್ಸ್ಟ್ ನೀನು ಪಾಸಿಟಿವ್ ಓಡಬೇಕು, ಇನ್ನು ಪಾಸಿಟಿವ್ ಕೊಡಬೇಕು. ನೆಕ್ಸ್ಟ್ ನೀನು ಪ್ರಾಕ್ಟೀಸ್ ಮಾಡು, ನೀನೇ ಫಸ್ಟ್ ಬರ್ತಾನದು. ಆಕಾಂಕ್ಷೆಯ ಮಟ್ಟ, ಇದು ಆ ವಿದ್ಯಾರ್ಥಿಯ ಆಕಾಂಕ್ಷೆಯನ್ನು ಗುರುತಿಸ್ಬೇಕು. ಫಸ್ಟು ಆಕಾಂಕ್ಷೆ ಏನಿದೆ ಅವನು, ಅದು ಗುರುತಿಸಿ ಅದರ ಮಟ್ಟಕ್ಕೆ ಅನುಗುಣವಾಗಿ ಅವನಿಗೆ ಪ್ರಿಪ್ರೇಷನ್ನ ಕೊಡಬೇಕು. ಮತ್ತು ಮಕ್ಕಳ ಕೇಂದ್ರಿತ ಶಿಕ್ಷಣ ಇರಬೇಕು. ಶಿಕ್ಷಕ ಹೇಳಿದ್ದೆ ಮಕ್ಕಳು ಬರಿಬಾರ್ದು, ಮಕ್ಕಳಿಗೆ ಏನು ಅವಶ್ಯಕತೆ ಇದೆ, ಯಾವ ರೀತಿಯಾಗಿ ಕಲಿಸಿದರೆ ಮಕ್ಕಳು ಕೇಳ್ತಾರೆ ಅನ್ನೋದಾದ್ರ ಮೇಲೆ ಆ ಮಕ್ಕಳಿಗೆ ಆ ರೀತಿಯಾಗಿ ಕಲಿಸ್ಬೇಕು. ಇವೆಲ್ಲವೂ ಇದು ABCD ಅಂತ ಇದೆಯಲ್ಲ, ಕೆಳಗೆ A ಸರಿ, B ಸರಿ, ABCD ಸರಿ ಅಂತಿತ್ತು. ಸೊ ಎಲ್ಲವೂ ಸರಿ ಆನ್ಸರ್. ಎಬ್ಬಿಂಗ್ ಆಸ್ರ ವಕ್ರರೇಖೆ ಪ್ರಕಾರ, ಯಾವುದು? ಎಬ್ಬಿಂಗ್ ಆಸ್ರ ಅವರ ವಕ್ರರೇಖೆ ಪ್ರಕಾರ ಕಲಿತ ವಿಷಯವನ್ನು 20 ನಿಮಿಷಗಳ ನಂತರ ತಕ್ಷಣ ಮರೆತು ಹೋಗುವ ಶೇಕಡಾವಾರು ಪ್ರಮಾಣ ಎಷ್ಟು? ಇದೊಂದು ಸರಿ ನಮ್ಮ ಕರ್ನಾಟಕ ಟೀಟ್ಗೆ ರಿಪೀಟ್ ಆಗಿದೆ ನೋಡಿ, ಮತ್ತೆ ರಿಪೀಟ್ ಆಗೋ ಸಾಧ್ಯತೆ ಇರ್ತವೆ. ಎಷ್ಟು ಪ್ರಮಾಣ ಅಂದರೆ ಎಬ್ಬಿಂಗ್ ಆಸ್ರ ಪ್ರಕಾರ 47% ಅಂತ. ಓ ಮೈ ಗಾಡ್, ನಾವು ಏನಾದ್ರು ಹೊಸ ಕಲಿಕೆ ಕಲ್ತಿದ್ವಿ ಅಂದರೆ 20 ನಿಮಿಷಗಳ ನಂತರ 47ರಷ್ಟು ನೆನಪೋಗಿರುತ್ತೆ. ಅದ್ರಾಗ ಓನ್ಲಿ 53ರಷ್ಟು ಮಾತ್ರ ನಮ್ಗೆ ನೆನಪಿರುತ್ತೆ ಅಂತ. ಎಬ್ಬಿಂಗ್ ಆಸ್ರ ಮರಿವಿನ ವಕ್ರರೇಖೆ ಸಿದ್ಧಾಂತ ಅಂತ ಬರುತ್ತೆ. ಯಾರ್ದು? ಎಬ್ಬಿಂಗ್ ಆಸ್ರ ಫರ್ಗೆಟಿಂಗ್ ಕರ್ವ್ ಅಂತ, ಮರಿವಿನ ವಕ್ರರೇಖೆ ಅಂತ ಬರುತ್ತೆ ಸಿದ್ಧಾಂತ, ನೆನಪಿಟ್ಕೊಳ್ಳಿ. ಅವರ ಅಧ್ಯಯನಗಳ ಪ್ರಕಾರ ಹೊಸ ವಿಷಯವನ್ನು ಕಲಿತ ನಂತರ ಹೆಚ್ಚಿನ ಮರೆವು ಅಲ್ಪಾವಧಿಯಲ್ಲೇ ಸಂಭವಿಸ್ತದೆ. ಯಾವುದಾದ್ರೂ ಹೊಸ ವಿಷಯಗಳನ್ನು ಕಲಿತಾಗ ಅದರ ಮರೆವು ಎಷ್ಟು? 20 ನಿಮಿಷದೊಳಗೆ 47% ಮರೆತು ಹೋಗಿರ್ತೀವಿ. ಎಷ್ಟು? 47% ಮರೆತು ಹೋಗಿರ್ತೀವಿ. ಅಥವಾ 53% ಮಾತ್ರ ನೆನಪಿರ್ತದೆ. ಓಕೆ. ಮತ್ತು ಮರೆವಿನ ಪ್ರಮಾಣ ಏನಾಗುತ್ತೆ? ಸಮಯದೊಂದಿಗೆ ಕಡಿಮೆಯಾಗುತ್ತಾ ಹೋಗುತ್ತದೆ. ಓಕೆ. ಶಿಕ್ಷಕರು ವಿದ್ಯಾರ್ಥಿಗಳ ಆಯಾಸದ ಸ್ಥಿತಿಯನ್ನು ಪರಿಗಣಿಸದೆ ಪಠ್ಯಕ್ರಮವನ್ನು ಮುಗಿಸಲು ಪಾಠಗಳನ್ನು ಬೋಧಿಸಿದರು. ಇದರಿಂದಾಗಿ ಅನೇಕ ವಿದ್ಯಾರ್ಥಿಗಳು ಆಯಾಸದಿಂದ ಪಾಠವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಇಲ್ಲಿ ತಾಂಡೈಕ್ನ ಕಲಿಕೆ ಯಾವ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ? ಇದು ವೆರಿ ಇಂಪಾರ್ಟೆಂಟ್. ಈ ಥರ ಅಪ್ಲಿಕೇಬಲ್ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಏನಾಗುತ್ತೆ ಸಿಂಪಲ್, ನಿಮ್ಗೆ ಅರ್ಥ ಇಲ್ಲ ಅಂದ್ರೆ ಒಂದು ಸಿಂಪಲ್ ಹೇಳ್ತೀನಿ ನೋಡಿ ಪ್ರಶ್ನೆ. ವಿದ್ಯಾರ್ಥಿಗಳಿಗೆ ಆಸಕ್ತಿ ಇಲ್ದೇ ಟೀಚರ್ ತನ್ನ ಕೆಲಸ ತಾನು ಮುಗಿಸೋದಷ್ಟೇ. ಅವನು ವಿದ್ಯಾರ್ಥಿ ಕಲಿತಾನೋ ಬಿಡ್ತಾನೆ, ಐ ಡೋಂಟ್ ಕೇರ್, ನನಗೆ ಗೊತ್ತಿಲ್ಲ ಅದೆಲ್ಲ, ನಾನೇನು ಪಾಠ ಮಾಡ್ಬೇಕು ಅಷ್ಟೇ. ಪಾಠ ಮಾಡಿದ್ದು ಮುಗಿಸಿನ ಜೈಂದು. ಇಲ್ಲಿ ಆ ವಿದ್ಯಾರ್ಥಿ ಏನಂತ ಅವ್ನು ಕಲಿಯಲ್ಲ, ಆಸಕ್ತಿ ಇರಲ್ಲ. ಅವ್ನು ಟೀಚರ್ ಏನಂತಂದು ಇವ್ರಿಗೆ ಕೇಳಲ್ಲ, ಜೈ ಕರ್ನಾಟಕ ಆಗಿಬಿಡ್ತದೆ. ಅಲ್ಲೇನಾಗುತ್ತೆ? ಆವಾಗ ವಿದ್ಯಾರ್ಥಿಗೆ ಲಾಸ್ ಆಗುತ್ತೆ. ಸೊ ಇಲ್ಲಿ ಆವಾಗ ಆ ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡಿ ಕಲಿಕೆಯಲ್ಲಿ ಆಸಕ್ತಿ ಉಂಟು ಮಾಡಬೇಕಾಗಿತ್ತು, ಬಟ್ ಮಾಡಿಲ್ಲ. ಅದಕ್ಕೆ ತಾಂಡೈಕ್ನ ಕಲಿಕೆ ಯಾವ ನಿಯಮನ ಶಿಕ್ಷಕರು ಉಲ್ಲಂಘಿಸ್ತಾರೆ ಅಂತ ಕೇಳಿದ್ದಾರೆ. ಅದು ಸನ್ನದ್ಧತೆಯ ನಿಯಮ ಅಂತ ಬರುತ್ತೆ. ಯಾವುದು? ಸನ್ನದ್ಧತೆಯ ನಿಯಮ. ಓಕೆ.
ಥಾರ್ನ್ಡೈಕ್ ಅವರ ಯಾವ ನಿಯಮ? ಸನ್ನದ್ಧತೆಯ ನಿಯಮ. ಇಲ್ಲಿ ನಿಯಮಗಳಿದೆ ನೋಡಿ. ಥಾರ್ನ್ಡೈಕ್ ಸನ್ನದ್ಧತೆ ನಿಯಮ ಏನು ಹೇಳುತ್ತಂದರೆ, ಕಲಿಯುವವನು ಕಲಿಕೆಗಾಗಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಿದ್ಧನಾಗಿರಬೇಕು. ಇದೇನಂತಾರೆ, ನೀರಿಳಿಯದ ಗಂಟಲುಗಳು ಕಡುಬು ತುರುಕಿದಂತ ಆಯಿತು ಅಂತ ಏನು ಸರ್ವಜ್ಞ ಹೇಳ್ತಾನೆ, ಆ ಥರ ಆಗಿರುತ್ತೆ. ವಿದ್ಯಾರ್ಥಿಗೆ ಆಸಕ್ತಿ ಇಲ್ಲ, ಟೀಚರ್ ಮಾಡಿದಂದ್ರೆ ಬಾಯಿ ಕಣ್ಣು ತೆರ್ಕೊಂಡು ನೋಡ್ತೀವಿ, ಮನಸ್ಸು ಇನ್ನೂ ಎಲ್ಲ ಇರುತ್ತೆ, ಆ ಥರ ಆಗಿರುತ್ತೆ. ವಿದ್ಯಾರ್ಥಿ ಕಲಿಯಲು ಸಿದ್ಧವಾಗಿದ್ದರೆ ಕಲಿಕೆ ತೃಪ್ತಿ ನೀಡುತ್ತದೆ. ಸಿದ್ಧನಾಗಿದ್ದರೆ ಅದು ಅಸಮಾಧಾನಕ್ಕೆ ಕಾರಣ ಆಗುತ್ತದೆ. ಓಕೆ, ವಿದ್ಯಾರ್ಥಿಗಳು ಆಯಾಸದಿಂದ ಇದ್ದ ಕಾರಣ ಅವರು ಪಾಠವನ್ನು ಸ್ವೀಕರಿಸಿ ದೈಹಿಕವಾಗಿ. ಓಕೆ, ರೈಟ್. ವೈಗೊಟ್ಸ್ಕಿಯ ರಚನಾತ್ಮಕ ಸಿದ್ಧಾಂತದ ಪರಿಕಲ್ಪನೆಯನ್ನು ಬೆಂಬಲಿಸದ ಹೇಳಿಕೆ. ಓಕೆ, ಬೆಂಬಲಿಸದ ಹೇಳಿಕೆ ಯಾವುದು ಅಂತ ಕೇಳಿದ್ರೆ ಅದರ ಸರಿಯಾದ ಉತ್ತರ 3 ಆಗುತ್ತೆ. ಸೊ ಅಂದರೆ ಬೆಂಬಲಿಸ್ತವೆ ಹೇಳಿಕೆಗಳು. ಏನು? ವೈಗೊಟ್ಸ್ಕಿಯ ರಚನಾತ್ಮಕ ಸಿದ್ಧಾಂತದ ಬಗ್ಗೆ ಉನ್ನತ ಮಾನಸಿಕ ಪ್ರಕ್ರಿಯೆಗಳಿಗೆ ಸಾಮಾಜಿಕ ಸಂವಹನಗಳು ಆಧಾರವಾಗಿರ್ತವೆ, ಇದು ಸರಿ ಇದೆ ಅಂತೆ. ಸಾಂಸ್ಕೃತಿಕ ಅಂಶಗಳು, ವೈಗೊಟ್ಸ್ಕಿಯ ಸಾಂಸ್ಕೃತಿಕ ಸಾಮಾಜಿಕ ಸಿದ್ಧಾಂತ ಇದೆ. ಸಾಂಸ್ಕೃತಿಕ ಅಂಶಗಳು ಅರಿವಿನ ಬೆಳವಣಿಗೆ ಮೇಲೆ ಪ್ರಭಾವ ಬೀರುತ್ತವೆ ಮತ್ತು ಅರಿವಿನ ಬೆಳವಣಿಗೆಯಲ್ಲಿ ಭಾಷೆಯ ಪಾತ್ರ ಪ್ರಮುಖ ವಹಿಸುತ್ತದೆ ಅಂತ ಹೇಳಿದ್ದಾರೆ. ಇದೆಲ್ಲ ಸರಿ ಇದೆ, ಬಟ್ ಸರಿ ಇರಲಾರ್ದು ಯಾವುದು? ಕಲಿಕೆಯು ಪ್ರಚೋದಕಗಳು ಮತ್ತು ಪ್ರತಿಕ್ರಿಯೆ ನಡುವಿನ ಸಂಬಂಧ ಉತ್ಪನ್ನೊಂದಾಗಿದೆಯಲ್ಲ, ಇದು ತಪ್ಪಾಗಿದೆ. ಓಕೆ ನೋಡಿ, ಅವ್ರ ಸಿದ್ಧಾಂತ ಸಂಬಂಧಪಟ್ಟು ನೋಡೋಣ. ವೈಗೊಟ್ಸ್ಕಿಯ ಸಿದ್ಧಾಂತ ಯಾವುದು? ಸಾಮಾಜಿಕ ಪರಸ್ಪರ ಕ್ರಿಯೆ, ಸಂಸ್ಕೃತಿ ಮತ್ತು ಭಾಷೆಯ ಮೂಲಕ ಮಗುವು ಜ್ಞಾನವನ್ನು ನಿರ್ಮಿಸುತ್ತದೆ ಎಂಬುದು ಒತ್ತಿ ಹೇಳಿದ್ದಾರೆ ವೈಗೊಟ್ಸ್ಕಿಯ ಸಿದ್ಧಾಂತ. ಅವ್ರ ಸಿದ್ಧಾಂತ ಯಾವುದಂದ್ರೆ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ. ಇಲ್ಲಿ ಸೋಷಿಯೋ ಕಲ್ಚರ್ ಸಿದ್ಧಾಂತ ಇತ್ತಲ್ಲ, ಆ್ಯಕ್ಚುಲಿ ವೈಗೊಟ್ಸ್ಕಿಯ ಸಿದ್ಧಾಂತ ಯಾವುದು? ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ. ಆ ಸಿದ್ಧಾಂತ ಪ್ರಕಾರ ಏನಂದರೆ, ಮಗು ಸುತ್ತಮುತ್ತಕ್ಕಿರ್ತಕ್ಕಂಥ ಪರಿಸರದೊಂದಿಗೆ ಪ್ರತಿಕ್ರಿಯೆ ಮಾಡಿ ಭಾಷೆಯ ಮೂಲಕ ಮಗು ತನ್ನ ಜ್ಞಾನವನ್ನು ಪಡಿತದೆ ಅಂತ ಇದು ಹೇಳ್ತದೆ. ಓಕೆ, ಅದು ಏನು? ಕಲಿಕೆಯು ಪ್ರಚೋದಕ ಮತ್ತು ಪ್ರತಿಕ್ರಿಯೆ ನಡುವಿನ ಸಂಬಂಧ ಉತ್ಪನ್ನವಾಗಿದೆ ಐತಲ್ಲ, ಇದು ವರ್ತನಾ ಸಿದ್ಧಾಂತಗಳ ಮೂಲ ತತ್ವ ಅಂತ ನೋಡಿ. ಇದನ್ನು ನೆಕ್ಸ್ಟ್ ಪ್ರಶ್ನೆ ಕೇಳ್ಬೋದು. ಏನು? ಕಲಿಕೆಯು ಪ್ರಚೋದಕಗಳು ಮತ್ತು ಪ್ರತಿಕ್ರಿಯೆ ನಡುವಿನ ಸಂಬಂಧ ಉತ್ಪನ್ನವಾಗಿದೆ. ಇದು ಯಾರ ಸಿದ್ಧಾಂತ ಅಂತ ಕೇಳ್ಬೋದು. ಯಾವ ಸಿದ್ಧಾಂತ ಅಂತ ಕೇಳ್ಬೋದು. ಯಾವ ಸಿದ್ಧಾಂತ? ವರ್ತನಾ ಸಿದ್ಧಾಂತಗಳ ಮೂಲ ತತ್ವ ಇದು. ಯಾರು ಇದು? ಪಾವ್ಲೋವ್ ಮತ್ತು ಸ್ಕಿನ್ನರ್ ಪಾರಿವಾಳ, ಪಾವ್ಲೋವ್ ನಾಯಿ. ಹೌದಾ? ವರ್ತನೆ ನಾಯಿ, ಗಂಟೆ ಹೊಡೆದ್ರು, ಅನ್ನ ಹಾಕಿಂದು ಆಮೇಲೆ ಹಾಕಲಿಲ್ಲ, ಈ ಥರ ವರ್ತನೆ ಅಧ್ಯಯನ ಮಾಡ್ತಾರೆ. ರೈಟ್. ಸಮಗ್ರ ಶಿಕ್ಷಣವು ಈ ಕೆಳಗಿನ ಯಾವ ಮಕ್ಕಳನ್ನು ತರಗತಿಯಲ್ಲಿ ಒಳಗೊಂಡಿರುತ್ತದೆ? ಸಮಗ್ರ ಶಿಕ್ಷಣ ಅಂದರೆ ಎಲ್ಲ ದೃಷ್ಟಿದೋಷ ಮಕ್ಕಳು ಇರಬೇಕು, ದೈಹಿಕವಾಗಿ ಅಶಕ್ತರಾದವರು ಇರ್ಬೋದು, ಶೈಕ್ಷಣಿಕ ಭಿನ್ನ ಚಿಲ್ಡ್ರನ್ ಇರ್ಬೋದು, ಮಾನಸಿಕ ಅಸಾಧಾರಣವರು ಇರಬೇಕು, ಎಲ್ಲನೂ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಈ ಸಮಗ್ರ ಶಿಕ್ಷಣದ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ನೋಡಿ. ಬಟ್ ಡಿಫ್ರೆಂಟ್ ಟೈಪಾಗಿ ಕೇಳ್ಬೋದು, ಬಟ್ ಇದ್ದೇ ಇರುತ್ತೆ ಅಷ್ಟೇ. ಎದಕ್ಕೆ ಸಮಗ್ರ ಶಿಕ್ಷಣ ಅಂದರೆ, ಏನು ಸಾಮಾನ್ಯವಾಗಿ ಸಮಗ್ರ ಶಿಕ್ಷಣ ಒಳಗೊಂಡಿರೋದು ಏನಂದರೆ ಎಲ್ಲನೂ. ಅವನು ದಡ್ಡ ಇರ್ಬೋದು, ಅವನು ಅಂಗವಿಕಲ ಇರ್ಬೋದು, ಬುದ್ಧಿಮಾಂದ್ಯ ಇರ್ಬೋದು. ಎದಕ್ಕೆ ಮಾಡ್ತಾರೆ ಕಾನ್ಸೆಪ್ಟ್ ಅಂದರೆ, ಎಲ್ಲ ಮಕ್ಕಳು ಇರೋದ್ರಿಂದ ಹಿಂದುಳಿದಾಗಂಥ ಬುದ್ಧಿಮಾಂದ್ಯ ಮಕ್ಕಳು ಹುಷಾರಿರೋ ಮಕ್ಕಳು ನೋಡಿಬಿಟ್ಟು ಅದು ಇಂಪ್ರೂವ್ ಆಗ್ಬೋದು. ಈ ಥರ ಅಂದರೆ ಅವನಿಗೆ ಆ ಭಾವನೆ, ಅದು ಕೀಳಿರಿಮೆ ಎಂಬ ಭಾವನೆ ವಿದ್ಯಾರ್ಥಿಗಳಿಗೆ ಬರದೇ ಇರೋಕ್ಕೆ. ಸೊ ಅವಾಗ ವಿದ್ಯಾರ್ಥಿಗೆ ನಾನು ಇತರರಂತೆ ನಾನು ಅನ್ನೋದು ಆ ವಿದ್ಯಾರ್ಥಿ ಭಾವನೆಗಳ ಅವನಿಗೆ ಆತ್ಮವಿಶ್ವಾಸ ಮೂಡಿಸೋಕ್ಕೆ ಇದು ಸಮಗ್ರ ಶಿಕ್ಷಣದ ಒಂದು ಪ್ರಮುಖ ತತ್ವ. ಆ ವಿದ್ಯಾರ್ಥಿಯಲ್ಲಿ ಕೀಳಿರಿಮೆ ಹೋಗಾಡಿಸ್ಬೇಕು ಮತ್ತು ನಾನು ಎಲ್ಲರಂತೆ ಅಂತೇಳಿ ಆ ವಿದ್ಯಾರ್ಥಿ ಆಗಬೇಕು, ಮತ್ತು ಮೇಲಿನ ವಿದ್ಯಾರ್ಥಿಗಳನ್ನು ನೋಡಿಬಿಟ್ಟು ಇವನು ಕೂಡ ಕಲಿಬೋದು. ಇವೆಲ್ಲ ಸಮಗ್ರ ಶಿಕ್ಷಣದ ಹಿನ್ನೆಲೆ ಅಂಶಗಳು. ಓಕೆ, ಸಮಗ್ರ ಶಿಕ್ಷಣದ ಈ ಮಾದರಿಯಲ್ಲಿ ವಿಶೇಷ ತರಬೇತಿ ಪಡೆದ ಶಿಕ್ಷಕರು ಒಂದು ಶಾಲೆಯಿಂದ ಇನ್ನೊಂದು ಶಾಲೆಗೆ ಹೋಗಿ ವಿಭಿನ್ನವಾಗಿ ಸಾಮರ್ಥ್ಯವುಳ್ಳ ಮಕ್ಕಳಿಗೆ ಮತ್ತು ಅವರ ಶಿಕ್ಷಕರಿಗೆ ಸಹಾಯ ಮಾಡುತ್ತಾರೆ. ಈ ಮಾದರಿ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಇದು ಸಂಚಾರಿ
ಸಂಚಾರಿ ಬೋಧನಾ ಮಾದರಿ ಅಂತೆ ಕೊಟ್ಟಿದ್ದಾರೆ, ಬಟ್ ನನಗೆ ಯಾಕೋ ಡೌಟ್ ಇದೆ, ಐ ಡೋಂಟ್ ನೋ, ಬಟ್ ಇರ್ಬೋದು ಆನ್ಸರು. ಯಾಕಂದರೆ ಈ ಮಾದರಿ ವಿಶೇಷ ತರಬೇತಿ ಪಡೆದ ಶಿಕ್ಷಕರು ಒಂದು ಶಾಲೆಯಿಂದ ಇನ್ನೊಂದು ಶಾಲೆಗೆ ಹೋಗಿ ವಿಭಿನ್ನವಾಗಿ ಸಾಮರ್ಥ್ಯಗಳ ಮಕ್ಕಳಿಗೆ ರೈಟ್ ಅವರ ಶಿಕ್ಷಕರಿಗೆ ಸಹಾಯ ಮಾಡ್ತಾರೆ. ಅವು ಮಕ್ಕಳಿಗೆ ಮತ್ತು ಅವರ ಶಿಕ್ಷಕರಿಗೆ ಸಹಾಯ ಮಾಡ್ತಾರೆ. ಇದು ಸಂಚಾರಿ ಬೋಧನಾ ಮಾದರಿ ಅಂತೇಳಿ ಕರೀತಾರಂತೆ. ನೋಡೋಣ, ಒಂದು ವಿವರಣೆ ಇದೆ. ಸಂಚಾರಿ ಬೋಧನಾ ಮಾದರಿ ಅಂದರೆ ಪ್ರಯಾಣಿಸುವುದೆಂದರ್ಥ, ಸಂಚರಿಸುವುದು. ಈ ಮಾದರಿಯಲ್ಲಿ ವಿಶೇಷ ಶಿಕ್ಷಕರು ಒಂದು ಶಾಲೆಯಲ್ಲಿ ಶಾಶ್ವತವಾಗಿ ನೆಲೆಸುವ ಬದಲು ನಿರ್ದಿಷ್ಟ ವೇಳಾಪಟ್ಟಿಯ ಪ್ರಕಾರ ಹಲವಾರು ಶಾಲೆಗಳಿಗೆ ಭೇಟಿ ನೀಡುತ್ತಾರೆ. ಅವರು ವಿವಿಧ ಶಾಲೆಗಳಲ್ಲಿ ವಿಶೇಷ ಅಗತ್ಯಗಳ ವಿದ್ಯಾರ್ಥಿಗಳಿಗೆ ಅವರಿಗೆ ಬೋಧಿಸುವ ಸಾಮಾನ್ಯ ಶಿಕ್ಷಕರ ತರಬೇತಿ ಮತ್ತು ಬೆಂಬಲವನ್ನು ನೀಡುತ್ತಾರೆ. ರೈಟ್, ಸರಿಯಾದ ಉತ್ತರ ಆಗಿರುತ್ತೆ. ಇತರ ಮಾದರಿಗಳ ಸಂಪನ್ಮೂಲ ಮಾದರಿಗಳಿತ್ತಲ್ಲ, ಮಕ್ಕಳು ನಿರ್ದಿಷ್ಟ ಸಮಯಕ್ಕೆ ಒಂದು ಸ್ಥಳಕ್ಕೆ ಹೋಗುತ್ತಾರೆ. ಸಂಪನ್ಮೂಲ ಕೊಠಡಿ, ಈ ಥರ ಸಂಪನ್ಮೂಲ ಮಾದರಿ ಅಂತ ಕರೀತಾರೆ. ಆ್ಯಕ್ಚುಲಿ ನಾನು ಇದೇನು ಅನ್ಕೊಂಡಿದ್ದೆ, ಬಟ್ ಇದೆಲ್ಲ ಸಂಚಾರಿ ಮಾದರಿ ಸರಿಯಾಗಿದೆ. ಕೆಳಗಿನ ಯಾವ ಹೇಳಿಕೆಯು ಸ್ವಯಂ ಪರಿಕಲ್ಪನೆಯನ್ನು ಪ್ರತಿಬಿಂಬಿಸುವುದಿಲ್ಲ? ಸೆಲ್ಫ್ ಕಾನ್ಸೆಪ್ಟ್. ಸೊ ಯಾವುದಾಗುತ್ತೆ ಉತ್ತರ? ಡೈರೆಕ್ಟಾಗಿ ನೋಡಿಬಿಡೋಣ. ಭೇದಾತ್ಮಕ ಅಪ್ಟಿಟ್ಯೂಡ್ ಪರೀಕ್ಷೆಗಳು ಇದೈತಲ್ಲ, ಇದು ಆಗುವುದಿಲ್ಲ ಅಂತ, ಪ್ರತಿಬಿಂಬಿಸೋದಿಲ್ಲ. ಅಂದರೆ ಸ್ವಯಂ ಪರಿಕಲ್ಪನೆ ಪ್ರತಿಬಿಂಬಿಸೋದಿಲ್ಲ. ಅಂದರೆ ಸ್ವಯಂ ಪರಿಕಲ್ಪನೆಯು ತನ್ನ ಬಗ್ಗೆ ಇರುವ ಚಿತ್ರವಾಗಿದೆ. ಹೌದು, ನಾನು ಹೆಂಗೀನಿ, ನಾನೇನು ಯೋಚನೆ ಮಾಡ್ತಾ ಅದ್ರ ಬಗ್ಗೆ ಇರ್ತಕ್ಕಂಥ ಸೆಲ್ಫ್ ಥಿಂಕಿಂಗ್, ಸೆಲ್ಫ್ ರಿಯಲೈಸೇಷನ್, ಇದೆಲ್ಲ ಸ್ವಯಂ ಪರಿಕಲ್ಪನೆ. ನಿಜವಾದ ಸ್ವಯಂ ಪರಿಕಲ್ಪನೆಯು ತನ್ನ ಬಗ್ಗೆ ಇರೋ ವಾಸ್ತವಿಕ ಗ್ರಹಿಕೆಯನ್ನು ಪ್ರತಿಬಿಂಬಿಸುತ್ತದೆ. ರೈಟ್, ನಾನು ತುಂಬ ಕೋಪಿಷ್ಟ, ನಾನು ತುಂಬ ಮೃದು ಸ್ವಭಾವ, ನಾನು ಎಲ್ಲರಿಗೂ ಒಳ್ಳೇದು ಮಾಡ್ತೀನಿ, ಇದೆಲ್ಲ. ಸೊ ಭೇದಾತ್ಮಕ ಆಪ್ಟಿಟ್ಯೂಡ್ ಪರೀಕ್ಷೆಗಳು ನಿಜವಾದ ಸ್ವಯಂ ಆದರ್ಶ ಸ್ವಯಂಗಳ ನಡುವಿನ ಅಂತರವನ್ನು ಅಳೆಯುವುದು ಇಲ್ಲ. ಆದರ್ಶ ಸ್ವಯಂ ಪರಿಕಲ್ಪನೆ ಒಬ್ಬನು ಹೇಗಿರಬೇಕೆಂಬುದರ ಗ್ರಹಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಇದು ಕೂಡ ಸರಿ ಇದೆ. ಓಕೆ, ಅದು ಯಾಕಾಗಲ್ಲ ಅಂದರೆ ನಿಜವಾದ ಸ್ವಯಂ ಮತ್ತು ಆದರ್ಶ ಸ್ವಯಂ ನಡುವಿನ ವ್ಯತ್ಯಾಸ ಅಥವಾ ಅಂತರವನ್ನು ಅಳೆಯುವ ವಿಧಾನಗಳು ವ್ಯಕ್ತಿತ್ವ ಮತ್ತು ಸ್ವಯಂ ಪರಿಕಲ್ಪನೆ ಮಾಪನ ಸಾಧನಗಳಾಗಿವೆ. ಆದರೆ ಭೇದಾತ್ಮಕ ಆಪ್ಟಿಟ್ಯೂಡ್ ಪರೀಕ್ಷೆಗಳು ನಿರ್ದಿಷ್ಟ ವಿಷಯಗಳನ್ನು ಕಲಿಯುವ ಅಥವಾ ನಿರ್ದಿಷ್ಟ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವ ಸಾಮರ್ಥ್ಯವನ್ನು ಅಳೆಯುತ್ತವೆ ಅಂತೆ. ಸೊ ಹಾಗಾಗಿ ಇದಲ್ಲ. ಕೆಳಗಿನ ವಿಧಾನಗಳಲ್ಲಿ ಶಿಕ್ಷಕ ಕೇಂದ್ರಿತ ಕಲಿಕೆಗೆ ಸೂಕ್ತವಾದ ವಿಧಾನ ಯಾವುದು? ಶಿಕ್ಷಕ ಕೇಂದ್ರಿತ ಕಲಿಕೆಗೆ ಯಾವುದು ಸೂಕ್ತವಾದ ವಿಧಾನ ಆಗುತ್ತೆ? ಮೆದುಳಿನ ಬ್ರಹ್ಮಾಂಡ, ಇದು ಆಗಲ್ಲ. ಪ್ರದರ್ಶನಗಳು, ಇದು ಆಗುತ್ತೆ. ಚರ್ಚೆಗಳು, ಇದು ಆಗಲ್ಲ. ಯೋಜನಾ ಕಾರ್ಯಗಳು, ಇದು ಆಗಲ್ಲ. ಸೊ ಇದು ಸರಿಯಾದ ಉತ್ತರ. ಶಿಕ್ಷಕ ಕೇಂದ್ರಿತ ಕಲಿಕೆಗೆ ಯಾವುದು ಅಂದರೆ ಪ್ರದರ್ಶನಗಳು ಆಗುತ್ತೆ. ಯಾವುದು? ಯಾಕೆ ಶಿಕ್ಷಕ ಕೇಂದ್ರಿತ ಆಗುತ್ತೆ ಪ್ರದರ್ಶನ ಅಂದರೆ, ಇವಾಗ ನೋಡಿ, ಭೂಪಾಠ ಅದು ಚಿತ್ರಗಳ ಮೂಲಕ ಪಾಠ ಮಾಡ್ಬೇಕಾದ್ರೆ ಆ ಚಿತ್ರಗಳು ಪ್ರದರ್ಶನ ಮಾಡ್ತಾರೆ ಅಷ್ಟೆ, ಇದು 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 ಅಂತೆ. ಬಟ್ ಅಲ್ಲಿ ವಿದ್ಯಾರ್ಥಿಗಳು ನೋಡ್ಬಿಟ್ಟು ಅಷ್ಟೇ ತಿಳ್ಕೊಳ್ತಾರೆ. ಬಟ್ ವಿದ್ಯಾರ್ಥಿಗಳು ಇನ್ವಾಲ್ವ್ ಆಗಲ್ಲ. ಅವ್ನು ಚಿಂತನೆ ಮಾಡ್ಬೋದು ಅಷ್ಟೇ, ಇದು ಇರ್ಬೋದು ಅಂತ, ಬಟ್ ಇನ್ವಾಲ್ವ್ ಆಗಕ್ಕೆ ಸಾಧ್ಯ ಇಲ್ಲ. ಅದೇ ಬ್ರೈನ್ ಸ್ಟಾರ್ಮಿಂಗ್ ಅದು ಇದು ಕೂಡ ವೆರಿ ಇಂಪಾರ್ಟೆಂಟ್. ಬ್ರೈನ್ ಸ್ಟಾರ್ಮಿಂಗ್ ಅಂದರೆ ವಿದ್ಯಾರ್ಥಿ ಅಂದರೆ ತಾರ್ಕಿಕ ಚಿಂತನೆ ಮಾಡಿಬಿಟ್ಟು ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದು. ಇನ್ನು ಚರ್ಚೆಗಳು ಅಂದರೆ ಹಲವಾರು ವಿದ್ಯಾರ್ಥಿಗಳು ಕೂಡ್ಬಿಟ್ಟು ಯಾವುದೇ ಒಂದು ಸಮಸ್ಯೆನ ಚರ್ಚೆ ಮಾಡಿಬಿಟ್ಟು ಪರಿಹಾರ, ಈ ಥರ ಡಿಸ್ಕಷನ್ ಮಾಡೋದು. ಸೊ ಯೋಜನಾ ಕಾರ್ಯಗಳು ಕೂಡ ಇದೇ ರೀತಿ ಬರುತ್ತೆ. ಏನಂದರೆ ಯಾವುದೋ ಒಂದು ಸಮಸ್ಯೆಯ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ಪ್ರಾಜೆಕ್ಟ್ ಮಾಡಿಬಿಟ್ಟು ಅದಕ್ಕೆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದು. ಸೊ ಪ್ರದರ್ಶನಗಳಲ್ಲಿ ಶಿಕ್ಷಕ ಕೇಂದ್ರಿತ ಆಗಿದೆ. ಇದೆಲ್ಲನೂ ವಿದ್ಯಾರ್ಥಿ ಕೇಂದ್ರಿತಗಳಾಗ್ತವೆ. ಓಕೆ, ರೈಟ್. ಸಹಕಾರಿ ಕಲಿಕೆಯು ಶಿಕ್ಷಕರಿಗೆ ಈ ಕೆಳಗಿನ ಯಾವ ಅಂಶಗಳನ್ನು ವಿದ್ಯಾರ್ಥಿಗಳು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ? ಸಹಕಾರಿ ಕಲಿಕೆಯು ಶಿಕ್ಷಕರೇ ಈ ಕೆಳಗಿನ ಯಾವ ಅಂಶಗಳನ್ನು ವಿದ್ಯಾರ್ಥಿಗಳಲ್ಲಿ ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ ಅಂದರೆ, ಇವು ಮೇಲಿನ ಎಲ್ಲವೂ ಮಾಡ್ತಾವಂತೆ. ಯಾವುದು? ಸಹಕಾರಿ ಕಲಿಕೆ. ಯಾವ ಕಲಿಕೆ? ಸಹಕಾರಿ ಕಲಿಕೆ. ಗುಂಪು ಪ್ರಕ್ರಿಯೆ ಬೇಕು, ಒಬ್ರಿಗೊಬ್ರು ತಗೊಳ್ಳೋದು. ನೀನು ಅದು ಒಂದು ಪಾಠ ನೀನು ಓದು, ನಾನು ಪಾಠ ಇರ್ತೀನಿ, ಸಾಕು. ಗುಂಪು ಪ್ರಕ್ರಿಯೆ ನಡೀತದೆ. ವೈಯಕ್ತಿಕ ಹೊಣೆಗಾರಿಕೆ, ನೀನು ಕಸ ಗುಡಿಸು, ನಾನು ಮುಸುರು ತೆಗಿತ್ನ, ಸಿಂಪಲ್ ಥಾಟ್ಸ್. ಯಾಕಂದರೆ ನಾವು ರೂಮ್ಮೇಟ್ಸ್ ಇದೆ, ಸಾಮಾನ್ಯವಾಗಿ ನಾವು ಒಂದು 5-6 ಜನ ರೂಮ್ಮೇಟ್ಸ್ ಇದೆ. ಇವ್ರ ಡ್ಯೂಟಿ ನಿಂದೆ, ಇದೇನು ಕಸ ಗುಡಿಸು ನಿಂದು, ನಾನು ಮುಸುರು ತೆಕ್ಕದ, ಏನು ಅಡುಗೆ ಮಾಡು. ವೈಯಕ್ತಿಕ ಹೊಣೆಗಾರಿಕೆಗಳು ಇರ್ತಾವಲ್ಲ, ರೈಟ್, ಸಿಂಪಲ್ ಥಾಟ್ಸ್. ಮುಖಾಮುಖಿ ಸಂವಹನಗಳು ಮತ್ತು ಗುಂಪುಗಳಿದ್ದಾಗ ಮುಖಾಮುಖಿ ಸಂವಹನಗಳಿದ್ದೇ ಇರ್ತಾವೆ. ಒಂದೇ ರೂಮ್ನಾಗಿದೆ, ಎಲ್ಲರೂ ಇದೇನು ಮಾಡ್ತಾರೆ, ವಿದ್ಯಾರ್ಥಿಗಳಿರ್ಬೋದು, ಓದ್ತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು. ಸಕಾರಾತ್ಮಕ ಪರಸ್ಪರ ಅವಲಂಬನೆ, ಹೌದು. ಯಾಕಂದರೆ
ಎಲ್ಲರೂ ಪಾಸಿಟಿವ್ ಆಗಿ ಒಬ್ರಿಗೊಬ್ರು ಕೊಡು ತಗೊಳ್ತಿತ್ತಂದ್ರೆ ಅಲ್ಲಿ ಒಂದು ರೂಮಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕಾಗುತ್ತೆ. ಇಲ್ಲಾಂದರೆ ಅಡಿ ಬಡಿ ಕಡಿ ಓಡಾಗು ರೈಟ್ ಅಂತಾರೆ. ಸೊ ಹಂಗಾಗಿ ಎಲ್ಲ ಆಯ್ಕೆಗಳು ಸರಿ ಆಗ್ತವೆ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕು ಕಾಯ್ದೆ 2009 ಯಾವ ವಿಭಾಗದ ಪ್ರಕಾರ ಯಾವುದೇ ಮಗುವನ್ನು ದೈಹಿಕ ಶಿಕ್ಷೆ, ಮಾನಸಿಕ ಕಿರುಕುಳಕ್ಕೆ ಒಳಪಡಿಸಬಾರದು ಅಂತ ಯಾವ ವಿಭಾಗ ಹೇಳುತ್ತೆ ಅಂದರೆ ವಿಭಾಗ 17 ಸೆಕ್ಷನ್ 17 ಹೇಳುತ್ತೆ ಅಂತ. ಸೆಕ್ಷನ್ 17 ಮತ್ತು ಸಂವಿಧಾನದ ಸೆಕ್ಷನ್ ಅಲ್ಲ ಇದು. ಯಾವುದು? ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕು ಕಾಯ್ದೆ. ಯಾವುದು? ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ ಪ್ರಕಾರ ಏನು ಮಾಡಬೇಕು? ಯಾವುದೇ ಪ್ರಕಾರದ ಯಾವ ವಿಭಾಗದ ಪ್ರಕಾರ ಯಾವುದೇ ಮಗುವನ್ನು ದೈಹಿಕ ಶಿಕ್ಷೆ ಮತ್ತು ಮಾನಸಿಕ ಕಿರುಕುಳಕ್ಕೆ ಒಳಪಡಿಸಬಾರ್ದು ಅಂತ ಇದರಲ್ಲಿ ಒಂದಿದೆ. ಅದು ಯಾವುದು? 17 ಆಟಿಕೆ ಕಾಯ್ದೆ ಅದು ಹೇಳುತ್ತೆ. ಓಕೆ. ಸೊ 16 ಏನು ಹೇಳುತ್ತೆ? 16 ಪರೀಕ್ಷೆಗಳಲ್ಲಿ ಮಕ್ಕಳನ್ನು ಹಿಡಿದಿಟ್ಟುಕೊಳ್ಳುವುದನ್ನು ನಿಷೇಧಿಸುತ್ತದೆ. 19 ಶಾಲಾ ಮಾನದಂಡಗಳನ್ನು ವಿವರಿಸುತ್ತದೆ. ಓಕೆ ರೈಟ್. ಈ ಥರನೂ ಕೇಳಿದ್ವಾ? ಅದು ಆಟಿಕೆ ನಾವು ಓದ್ಬೇಕಾಗುತ್ತೆ. ಪ್ರಾಂಶುಪಾಲರ ಟೀಕೆಯಿಂದ ಕೋಪಗೊಂಡ ಶಿಕ್ಷಕರು ಆ ಕೋಪವನ್ನು ತರಗತಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಪ್ರಯೋಗಿಸಿದರು. ಇದು ಯಾವ ರಕ್ಷಣಾತ್ಮಕ ವಿಧಾನಕ್ಕೆ? ಏನೋ ಹೆಂಡ್ತಿ ಬೈದು ಏನಂತಾರಲ್ಲ ಆಫೀಸ್ನಾಗ ಬಂದ ಹೆಂಡ್ತಿ ಇವಾಗ ಆಫೀಸ್ನಾಗ ಗುಮ್ಮ ಅಂದರೆ ಗರಾಮ್ ಕುಂತಿರ್ತಾನೆ. ಏನು ಸಾರ್ ಏನು ಹೆಂಡ್ತಿ ಬೈದ್ರೆ ಮನೆಯಲ್ಲಿ ಅಂತ ಕೇಳ್ತಾರೆ. ಸೊ ಹಾಗೆ ಈಗ ಏನಾಗುತ್ತೆ ಅಂದರೆ ಇಲ್ಲಿ ಸಿಂಪಲ್ಲಾಗಿ ಪ್ರಾಂಶುಪಾಲರು ಟೀಕೆಯಿಂದ ಕೋಪಗೊಂಡು ಅವ್ರಿಗೆ ಯಾರೋ ಬೈದಿರ್ತಾರೆ. ಪ್ರಾಂಶುಪಾಲರು ಏನು ಮಾಡ್ತಾರೆ? ಟೀಚರ್ ಬೈತಾರೆ, ಸರಿಯಾಗಿ ಟೀಚ್ ಮಾಡೋರು ವಿದ್ಯಾರ್ಥಿಗಳಿಗೆ ಕಂಟ್ರೋಲ್ ಮಾಡೋಲ್ಲ, ವಿದ್ಯಾರ್ಥಿಗಳಿಗೆ ನೀವು ಕಲಿಸಲ್ಲ ಅಂತ ಬೈದಿರ್ತಾರೆ. ಅವ್ನು ಟೀಚರ್ನ ಎಲ್ಲ ಕಲಿಸಿದ್ರು ಈ ನನ್ನ ಮಗ ನನಗೆ ಬೈತಾನಲ್ಲಪ್ಪ, ಅವ್ನು ಸಿಟ್ಟು ಬಂದಿರುತ್ತೆ. ಆದರೂ ಪ್ರಿನ್ಸಿಪಾಲಿಗೆ ಬೇಯೋಕ್ಕಾಗಲ್ಲ. ಮತ್ತು ಇನ್ಕ್ರಿಮೆಂಟು ಮೆಮೊ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಹಂಗಾಗಿ ಅವ್ನು ಬೇಯೋಕ್ಕಾಗಲ್ಲ. ಏನು ಮಾಡಬೇಕು ಅಂತೇಳಿ ಸುಮ್ಮನೆ ಸಿಟ್ಟಿಗೆ ಕ್ಲಾಸಲ್ಲಿ ಬರ್ತಾನೆ. ಕ್ಲಾಸ್ನಲ್ಲಿ ಬಂದು ಯಾವನೋ ವಿದ್ಯಾರ್ಥಿ ಸ್ವಲ್ಪ ಸೌಂಡ್ ಮಾಡ್ತಾನೆ, ಅವ್ನು ನಾಯಿ ಬೈದಂಗೆ ಬೈದು ಹಾಕ್ಬಿಡೋದು. ಅಲ್ಲಿ ಏನಾಗುತ್ತೆ ಇದು ಬೈಯೋದು? ಅಲ್ಲಿ ಅವನು ಪ್ರಿನ್ಸಿಪಾಲಿಗೆ ಬೈತಕ್ಕಂಥ ಬೇಗಳಗಳನ್ನು ಇಲ್ಲಿ ವಿದ್ಯಾರ್ಥಿಗಳಿಗೆ ಬೈದು ಸಮಾಧಾನ ಮಾಡ್ಕೊಂಡ್ಬಿಡ್ತಾನೆ. ಇದೇನಾಗುತ್ತೆ? ಸ್ಥಳಾಂತರ ಅಂತ. ಏನಾಗುತ್ತೆ? ಸ್ಥಳಾಂತರ ಅಂದರೆ ಒಂದಲ್ಲಿ ಏನು ಆಗ್ಬೇಕಾಗಿತ್ತು, ಒಬ್ಬರಿಗೆ ಬೇಯಬೇಕಾಗಿತ್ತು, ಆ ಬೇಗಳು ಎಲ್ಲಿ ಸಿಟ್ಟು ವ್ಯಕ್ತಪಡಿಸಬೇಕಾಗಿತ್ತು ಅಲ್ಲಿ ಸಿಟ್ಟು ವ್ಯಕ್ತಪಡಿಸಿದ್ರೆ ಇನ್ನೊಂದು ತಲೆ ಸಿಟ್ಟು ವ್ಯಕ್ತಪಡಿಸಿ ಸಮಾಧಾನ ಮಾಡ್ಕೊಳ್ಳೋದು ಅಷ್ಟೇ. ಆಮೇಲೆ ಸುಮ್ಮನೆ ಆಗೋದು, ಹೋಲ್ ಬಿಡಪ್ಪ ಅವನ ಅಂತ. ಇದು ಸ್ಥಳಾಂತರ ಆಗುತ್ತೆ. ಓಕೆ ರೈಟ್. ಸೊ ಥ್ಯಾಂಕ್ ಯು. ಇಲ್ಲಿವರೆಗೆ ಸುಮಾರು 30 ಪ್ರಶ್ನೆಗಳನ್ನು 30 ಪ್ರಶ್ನೆಗಳನ್ನು ಒಂದೇ ವಿಡಿಯೋದಲ್ಲಿ ನಾನು ನಿಂಗೆ ಹೇಳಿದ್ದೀನಿ. ಅದು ಎಲ್ಲ ತುಂಬ ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ದಯವಿಟ್ಟು ನೋಡಿ ನೋಟ್ಸ್ ಮಾಡ್ಕೊಳ್ಳಿ. ಮತ್ತು TTಗೆ ತುಂಬಾ ಉಪಯುಕ್ತ ಆಗಿರುತ್ತೆ. ಥ್ಯಾಂಕ್ ಯು. ಎಲ್ಲರೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.